ಜ್ಞಾನ ಹಂಚಿಕೆಯ ಸಮಯ. ಸಾಧನೆಯ ಹಾದಿಯಲ್ಲಿ ಓಂಕಾರದ ಮಹಿಮೆ ಈ ವಿಷಯವಾಗಿ ನಮಗೆಲ್ಲ ಜ್ಞಾನ ನೀಡಲು ನಮ್ಮೊಡನೆ ನಾರಾಯಣ ಸತ್ಯೇಂದ್ರ ಕುಮಾರ್ ಸರ್ ಇದ್ದಾರೆ. ಸರ್, ನಿಮಗೆ ಈ ವೇದಿಕೆಗೆ ಹೃತ್ಪೂರ್ವಕದ ಸ್ವಾಗತವನ್ನು ಕೋರುತ್ತೇನೆ ಸರ್. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ. ಶುಭ ದಿವಸ. ಇವತ್ತು 18ನೇ ಬ್ಯಾಚ್. 18ನೇ ಬ್ಯಾಚ್ ಅಂದ್ರೆ 8, 1, 9 ಕುಜ ಬರ್ತಾನೆ. ಕುಜ ಅಂದ್ರೆ ಮಂಗಳ ಗ್ರಹ, ಅಂಗಾರಕ, ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟಿದ್ದು. ಸುಬ್ರಹ್ಮಣ್ಯ ವಿದ್ಯಾಕಾರಕ. ಈ ತಿಂಗಳ ಎಲ್ಲಾ ಕಾರ್ಯಕ್ರಮಗಳು ನಿಮ್ಗೆ ಎಲ್ರಿಗೂ ವಿದ್ಯಾಕಾರಕ ಆಗ್ಲಿ, ಸುಬ್ರಹ್ಮಣ್ಯನ ಕೃಪೆ ನಿಮ್ಮ ಮೇಲೆ ಸದಾ ಇರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ. ಸೊ 18ನೇ ಬ್ಯಾಚ್ ನಲ್ಲಿ ನೀವೆಲ್ಲ ಸೇರ್ತಾ ಇದ್ದೀರಾ. ಇಂದು ಶನಿವಾರ. ಈಗ ನನಗೆ ಕೊಟ್ಟಿರೋ ಟಾಪಿಕ್ ಸಾಧನೆ ಹಾದಿಯಲ್ಲಿ ಓಂಕಾರದ ಮಹಿಮೆ ಅಂತ. ಇದಕ್ಕೂ ಮೊದಲು ಒಂದು ಗುರು ಪ್ರಾರ್ಥನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ನಮಸ್ಕಾರ ಮಾಡಿ ಆ ನಂತರ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಈ ಮಹಾತಾರ್ ಫೌಂಡೇಶನ್ಗೆ ಭದ್ರ ಪುನಾದಿಯಾಗಿ ಪಿರಮಿಡ್ ವ್ಯಾಲಿಗೆ ರೂವಾರಿಯಾದಂತ ಶ್ರೀಮಾನ್ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ಸ್ಮರಣೆಯನ್ನು ಮಾಡಿ ತದನಂತರದಲ್ಲಿ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಹಾಗೆ ಈ ದೈನಂದಿನ ಎಲ್ಲಾ ಕಾರ್ಯಕ್ರಮಗಳು 365 ದಿವಸದ ಕಾರ್ಯಕ್ರಮಗಳಿಗೆ ಒಂದು ಚಿರ ನೂತನವಾಗಿ ದಿನವೂ ಸಾಕಷ್ಟು ಶ್ರಮ ವಹಿಸಿ 4-6 ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿ ನಡೆಸೋದೇನು ಹುಡುಗಾಟದ ವಿಷಯ ಅಲ್ಲ. ರಘುನಾಥ್ ಜಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ಅವ್ರಿಗೆ ಯಶಸ್ಸು ಯಾವಾಗ್ಲೂ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಅದಾದ್ಮೇಲೆ ತಮ್ಮೆಲ್ರಿಗೂ ಏನ್ ನಿರೂಪಣೆ ಮಾಡ್ತಿದ್ದೀರಾ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರಗಳು. ಸೊ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಮಾಸ್ಟರ್ಸ್ಗೆ ನನ್ನ ನಮಸ್ಕಾರಗಳು. ಈಗ ನಾವು ಓಂಕಾರದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಓಂಕಾರದ ಬಗ್ಗೆ ನಾನು ಜಸ್ಟ್ ಬಾಲಿಶವಾಗಲ್ಲ, ಕೆಲವು ಜನರೆಲ್ಲ ಎಲ್ರಿಗೂ ಗೊತ್ತು ಇನ್ನು ಓಂಕಾರ ಜಪ ಮಾಡೋದು ಅಂತ. ಬಟ್ ಅದರ ಪ್ರೋಸ್ ಅಂಡ್ ಕಾನ್ಸ್ ಏನಿದೆ, ಅದರಿಂದ ಏನ್ ಲಾಭ ಆಗುತ್ತೆ ದೈನಂದಿನ ಜೀವನದಲ್ಲಿ, ಭೌತಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಏನಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಅದಕ್ಕೆ ಮೊದಲು ಬ್ರೀಫ್ ಆಗಿ ಕೆಲವು ವಿಷಯಗಳನ್ನ ನಾನು ತಮ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ತಪಸ್ಸು ಅಂದ್ರೆ ಏನು? ಹಿಂದೆ ತಪಸ್ಸು ಧ್ಯಾನ ಮಾಡೋದು ಅಂದ್ರೆ ನಾವು ತಪಸ್ಸು ಕಾಡುಗಳಿಗೆ ಹೋಗ್ಬಿಟ್ಟು ತಪಸ್ಸು ಮಾಡ್ತಾ ಇದ್ವಿ. ಈ ಯಕ್ಷಿತ್ ಪ್ರಶ್ನೆ, ಈ ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಯಕ್ಷ ಪ್ರಶ್ನೆ ಬರುತ್ತೆ ಧರ್ಮರಾಯನಿಗೆ. ಆಗ ಯಕ್ಷಗ ಕೇಳ್ತಾನೆ, ಏನಪ್ಪಾ ಧರ್ಮರಾಯ, ತಪಸ್ಸು ಅಂದ್ರೆ ಏನು ಅಂತ. ಅವನು ಕೇಳಿದ ಹಲವಾರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ. ಆಗ ಅವನು ಉತ್ತರ ಕೊಡ್ತಾನೆ ಧರ್ಮರಾಯ, ತಪಸ್ವಧರ್ಮ ವರ್ತಿತ್ವಂ ಅಂದ್ರೆ ಏನು? ಪ್ರತಿಯೊಬ್ಬರೂ ಅವರವರ ಪಾಲಿನ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡುವುದೇ ದೊಡ್ಡ ತಪಸ್ಸು ಅಂತ ಹೇಳ್ತಾನೆ. ಅದೇ ಒಂದು ಯೋಗ. ಹಾಗಾಗಿದ್ದಾನೆ ನಾವು ಯಾವ್ದೇ ಕೆಲಸ ಮಾಡ್ಲಿ ನಾವು ತಪಸ್ಸು ಮಾಡ್ಲೇಬೇಕು ಅಂತಲ್ಲ, ನಾವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು. ಆ ಯೋಗ ಏನು ಅನ್ನೋದನ್ನ ನೋಡೋಣ. ಕೆಲಸದ ಮೇಲೆ ಗಮನ ಇಟ್ಟು ನಾವು ಕೆಲಸ ಮಾಡಿದಾಗ ಅದಕ್ಕೆ ಕರ್ಮಯೋಗ ಅಂತ ಕರಿತೀವಿ. ಶ್ವಾಸದ ಮೇಲೆ ಗಮನ ಇಟ್ಟು ಮಾಡಿದಾಗ ಅದು ಧ್ಯಾನ ಯೋಗ ಆಗುತ್ತೆ. ಮಾತಿನ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದಾಗ ಅದು ಬುದ್ಧಿ ಯೋಗ ಆಗುತ್ತೆ. ಮಾತಿನ ಮೇಲೆ ಗಮನ ಇರ್ಬೇಕು, ಹಿಡ್ತಾ ಇರ್ಬೇಕು ಅಂತ ಹೇಳ್ತಿರ್ತೀವಿ ನಾವು. ಅದು ಏನಕ್ಕೆ? ಇದು ಬುದ್ಧಿ. ಆ ಬುದ್ಧಿ ಅದಕ್ಕೆ ಕಂಟ್ರೋಲ್ ಇಟ್ಕೊಂಡಿರ್ಬೇಕು ನಾವು ಅನ್ನೋದನ್ನ. ಅಹಿಂಸೆಯ ಮೇಲೆ ಗಮನ ಇಟ್ಕೊಂಡಾಗ ಅದು ಕರುಣ ಯೋಗ, ಕಾರುಣ್ಯ ಯೋಗ ಅಂತ ಕರಿತೀವಿ. ಕರ್ತವ್ಯದ ಮೇಲೆ ಗಮನ ಇಟ್ಕೊಂಡಾಗ ಅದು ಧರ್ಮಯೋಗ ಅಂತ ಕರಿತೀವಿ. ಸತ್ಯದ ಮೇಲೆ ನಾವು ಗಮನ ಇಟ್ಕೊಂಡು ಆಚರಣೆ ತಂದ್ಕೊಂಡಾಗ ಅದು ಜ್ಞಾನ ಯೋಗ ಆಗ್ತದೆ. ಆತ್ಮಾರ್ಪಣೆಯ ಮೇಲೆ ಗಮನ ಇಟ್ಕೊಂಡಾಗ ಅದು ಭಕ್ತಿ ಯೋಗ ಆಗತ್ತೆ. ಆತ್ಮವಿಶ್ವಾಸದ ಮೇಲೆ ನಾವು ಗಮನ ಇಟ್ಕೊಂಡಾಗ ಪ್ರಗತಿ ಯೋಗ. ಆತ್ಮವಿಶ್ವಾಸದಿಂದ ನಾವು ಯಾವುದೇ ಕೆಲಸವನ್ನು ಮಾಡ್ತೀವಿ ಅಂದಾಗ ಅದರಲ್ಲಿ ಪ್ರಗತಿಯನ್ನು ಸಾಧಿಸ್ತೀವಿ, ಅದು ಯೋಗ ಸಾಧನೆ ಆಗತ್ತೆ, ಪ್ರಗತಿ ಯೋಗ ಸಾಧನೆ ಆಗತ್ತೆ. ಗುರು ವಾಕ್ಯದ ಮೇಲೆ ನಾವು ಗಮನ ಕೆಟ್ಕೊಂಡಾಗ ಶಿಷ್ಯ ಧರ್ಮ ಯೋಗ. ಶಿಷ್ಯ ಧರ್ಮ ಯೋಗ ಅಂದ್ರೆ ಯಾವುದು? ಸುಭಾಷ್ ಪತ್ರಿಜಿ ಅವರ ಏನು ತತ್ವಗಳಿದೆ, ಒಂದು ಇದಿದೆ, ಅವನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದೀವಿ ಅಂದಾಗ, ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ತಿದೀವಿ ಅಂದಾಗ ಅದು ಶಿಷ್ಯ ಧರ್ಮ ಯೋಗ ಅಂತ ಅನ್ಸ್ಕೊಳತ್ತೆ. ಇನ್ನು ಆಧ್ಯಾತ್ಮಿಕಕ್ಕೆ ಹೋಗುವವರು ತಪೋವನಕ್ಕೆ ಹೋಗ್ಬೇಕು ಅಂತ ಇಲ್ಲ,
ತಪಸ್ಗೆ ಏನ್ ಹೋಗ್ಬೇಕಾಗಿಲ್ಲ. ಈಗ ತಪಸ್ ಮಾಡೋದಕ್ಕೆ ಕಾಡುಗಳು ಇಲ್ಲ, ಹೇಳ್ಬೇಕು ಅಂದ್ರೆ ಮನೆಯಲ್ಲೇ ಇದ್ಕೊಂಡು ನಾವು ಸಾಧನೆ ಮಾಡ್ಬೋದು. ವೃತ್ತ ರಾಗಸ್ಯ ಗೃಹಂ ತಪೋವನಂ ಅಂತ ಹೇಳ್ತಾರೆ. ಅಂದರೆ ಯಾರು ರಾಗದ್ವೇಷಗಳನ್ನು ಬಿಟ್ಟಿದ್ದಾರೋ ಅವರಿಗೆ ಅವರ ಮನೆಯೇ ತಪೋವನ ಅಂತ. ನಮ್ಮಲ್ಲಿ ಯಾವುದು ಏನಿದೆ ನಮ್ಮ ಒಂದು ಈ ಕೋಪ, ತಾಪ, ಆಂಗ್ರಿ ಏನು ಇದಿದೆ ಈ ವ್ಯಕ್ತಿತ್ವಗಳು ಅವನ್ನೆಲ್ಲ ಬಿಟ್ಟುಬಿಟ್ಟಿದ್ದೇನೆ. ನಾವು ರಾಗದ್ವೇಷಾದಿಗಳನ್ನ ಬಿಟ್ಟು ಜೀವನ ನಡೆಸೋದಕ್ಕೆ ಶುರು ಮಾಡಿದ್ರೆ ಅದೇ ನಮ್ಗೆ ತಪೋವನ ಆಗತ್ತೆ. ಅಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ಧನಾತ್ಮಕತೆ ಅನ್ನೋದು ಹೆಚ್ಚುತ್ತೆ ಆ ಮನೆಯಲ್ಲಿ. ರಾಗದ್ವೇಷಗಳನ್ನ ಬಿಡದೆ ಇದ್ದವರು ತಪೋವನಕ್ಕೆ ಹೋದ್ರು ಅಷ್ಟೇನೆ ಏನ್ ಪ್ರಯೋಜನ ಇಲ್ಲ. ಬಂದು ನೆಮ್ಮದಿ ಇಲ್ಲ, ನಾನು ಹೋಗ್ತೀನಿ ಕಾಡ್ಗೆ ಅಂತ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಲ್ಲೂ ಕೂತ್ಕೋಬಹುದು. ಯಾರು ಎಲ್ಲೋ ಕೂತ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಯಾವ್ದು ಇಂಪಾರ್ಟೆಂಟು ಅದನ್ನ ನಾವು ಫಾಲೋ ಮಾಡ್ತಾ ಇಲ್ಲ. ನಾವು ಮನಸ್ಸು ನಿಯಂತ್ರಣದಲ್ಲಿ ಇರ್ಬೇಕು. ನಿಯಂತ್ರಣದಲ್ಲಿ ಇಲ್ಲದೆ ಇದ್ರೆ ಏನಾಗತ್ತೆ ಅನ್ನೋದನ್ನ ನಾವು ಇದು ಮಾಡೋದು. ಈಗಾಗಲೇ ಹಿಂದೆ ನನ್ನ ಒಂದು ಉಪನ್ಯಾಸ ಧನಾತ್ಮಕ ಶಕ್ತಿ ಆಧ್ಯಾತ್ಮಿಕ ಜೀವನಕ್ಕೆ ಹೇಗೆ ಸಹಕಾರಿ ಅನ್ನೋದೊಂದು ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿತ್ತು. ಅದರಲ್ಲಿ ಇದಕ್ಕೆ ಬೇಕಾದ ಪೂರಕವಾದಂತ ಎಷ್ಟೋ ಇನ್ಫಾರ್ಮೇಶನ್ಗಳು ಇದೆ ಅಂತ ಹೇಳ್ಬೋದು. ಇನ್ನು ಬೀಜಾಕ್ಷರಿ ಮಂತ್ರಗಳನ್ನ ನಾವು ಜಪ ಮಾಡ್ಬೇಕು ಅಂದಾಗ ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಏನಂದ್ರೆ ನಾವು ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ಗೌರವ ಕೊಡು ತೋರಿಸ್ಬೇಕು, ದೇಹದಲ್ಲಿ ನೈರ್ಮಲ್ಯತೆ ಕಾಪಾಡ್ಕೊಳ್ಬೇಕು, ದಿನ ಸ್ನಾನ ಮಾಡ್ಬೇಕು, ಶುಚಿಯಾದ ವಸ್ತ್ರಗಳನ್ನ ಉಪಯೋಗಿಸ್ಕೋಬೇಕು, ಶುಚಿಯಾಗಿರುವಂಥದ್ದನ್ನ ಫಾಲೋ ಮಾಡ್ಬೇಕು, ಬೈಕೆಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು, ಸಜ್ಜನ ಸಾಂಗತ್ಯದಲ್ಲಿ ತೊಡಗಿಸ್ಕೊಳ್ಬೇಕು, ಸ್ವಾಧ್ಯಾಯವನ್ನ ಒಳ್ಳೆ ಉತ್ತಮ ಗ್ರಂಥಗಳನ್ನ ಓದ್ಕೊಂಡು ಹೋಗುವಂಥದ್ದನ್ನ ನಾವು ಮಾಡ್ತಾ ಬರ್ಬೇಕು. ಕಾಯ ವಾಚ ಮನಸ್ಸ ಭದ್ರಾಗಿರ್ಬೇಕು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಮ್ ಅಂತಾರೆ. ಹಾಗೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಮ್ ಅಂತ. ಕಾಯ ವಾಚ ಮನಸ್ಸನ್ನ ನಾವು ಚೆನ್ನಾಗಿ ಇಟ್ಕೊಂಡಿದ್ರೆ ನಾವು ಮಹಾತ್ಮರಾಗ್ತೀವಿ. ಆದ್ರೆ ಅದನ್ನ ನಾವು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ದುರಾತ್ಮರಾಗ್ತೀವಿ. ಅಷ್ಟೇ ಇರೋದು ಹಾಗೆ ಹೇಳ್ತಾ. ಇದು ಓಂಕಾರದ ಹುಟ್ಟಿನ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಿರೋ ಹಾಗೆ ಓಂಕಾರದ ಮೂಲವು ಬ್ರಹ್ಮಾಂಡದ ಉಗಮದ ಕಥೆಯಾಗಿದೆ. ಸೃಷ್ಟಿಯ ಆರಂಭ ಕಾಲದಲ್ಲಿ ಸಮಯ ಅಂದ್ರೆ ಕಾಲಕ್ಕೆ ಮುಂಚೆನೆ ಕತ್ತಲೆ ಆವರಿಸಿತ್ತು. ಕತ್ತಲೆ ಮಾತ್ರ ಅಸ್ತಿತ್ವದಲ್ಲಿತ್ತು ಎಂದು ಪುರಾಣಗಳಲ್ಲಿ ಹೇಳಿದ್ದಾರೆ. ಆ ಸಮಯದ ನಂತರದಲ್ಲಿ ಫಸ್ಟಿಗೆ ಬಂದಿದ್ದು ಓಂ ಎಂಬುವ ಶಬ್ದದ ಉತ್ಪಾದನೆ. ಆ ಶಬ್ದವ ಕೇಳಿ ಬಂತು. ಆ ಶಬ್ದ ಬಂದ ನಂತರ ಆ ಶಬ್ದದಿಂದ ಹುಟ್ಟಿಕೊಂಡವರೇನೆ ದೇವತೆಗಳು. ಹಾಗೇನೆ ಸೃಷ್ಟಿಯ ಕಾರ್ಯ ಆರಂಭವಾಯಿತು ಅನ್ನೋದು ಒಂದು ಕೆಲವು ಗ್ರಂಥಗಳಲ್ಲಿ, ಸನಾತನ ಗ್ರಂಥಗಳಲ್ಲಿ ಹೇಳ್ತಾರೆ. ಓಂಕಾರದ ಮೂಲ ಪುರುಷ ಪರಬ್ರಹ್ಮ ಅಂತಾನು ಹೇಳ್ತಾರೆ. ಓಂ ಎನ್ನುವುದು ಬ್ರಹ್ಮಾಂಡವನ್ನು ರೂಪಿಸುವ ಕಾಸ್ಮಿಕ್ ಶಕ್ತಿಗಳ ಕಂಪನಗಳನ್ನು ಹೊರಹೊಮ್ಮಿಸುವ ಶಬ್ದ ಆಗಿದೆ. ಅದರಲ್ಲಿ ಅಷ್ಟು ಪವರ್ಸ್ ಇದೆ. ಪ್ರತಿ ಓಂಕಾರ ಬಿಡಿಸುವುದರಿಂದ ಮನಸ್ಸು, ದೇಹ ಮತ್ತು ಮೈಂಡ್, ಬಾಡಿ, ಸೋಲ್ ಇವುಗಳಿಗೆ ಶಾಂತಿ ಸಿಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ. ಮಕ್ಕಳಲ್ಲೂ ಇದನ್ನ ಅಭ್ಯಾಸ ಮಾಡಿಸ್ತಾ ಬಂದ್ರೆ ಏಕಾಗ್ರತೆ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಮಕ್ಕಳು ಶ್ರದ್ಧೆಯಿಂದ ಪಾಠ ಮಾಡ್ತಾರೆ. ನಮ್ಮ ಮಹಾತಾರ್ ಫೌಂಡೇಶನ್ ನ ಇತರೆ ಬ್ರಾಂಚ್ಗಳಲ್ಲಿ ಕೆಲವು ಶಾಲೆಗಳಲ್ಲಿ, ಬೀದರ್, ಬಾಗಲಕೋಟೆ ಯಾವುದೋ ಒಂದು ಕಡೆ ಕ್ಲಿಪ್ಪಿಂಗ್ ನೋಡಿದೆ, ಶಾಲೆಗಳಲ್ಲಿ ಧ್ಯಾನ ಮಾಡಿಸ್ತಾ ಇದ್ರು. ಆದ್ರೆ ಧ್ಯಾನಗಳನ್ನು ಮಾಡಿಸ್ತಾ ಬಂದಾಗ ಅಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ಏಕಾಗ್ರತೆ ಅನ್ನೋದು ಹೆಚ್ಚುತ್ತೆ ಅಂತ ಹೇಳ್ಬೋದು. ಓಂಕಾರ ಜಪ ನಿಮ್ಮ ಆತ್ಮದೊಂದಿಗೆ ಸಂಪರ್ಕಿಸಲು ಇರುವ ಏಕಮಾತ್ರ ಉತ್ತಮ ಮಾರ್ಗ ಅನ್ನೋದನ್ನ ಮರಿಬೇಡಿ. ಓಂಕಾರದಲ್ಲಿ ಏನೇನಿದೆ, 3 ಅಕ್ಷರಗಳು ಬರ್ತವೆ: ಅಕಾರ, ಉಕಾರ, ಮಕಾರಗಳು. ಅಕಾರದಿಂದ ಋಗ್ವೇದ, ಉಕಾರದಿಂದ ಯಜುರ್ವೇದ, ಮಕಾರದಿಂದ ಸಾಮವೇದ ಬಂದ್ವು. ಆ ಅರ್ಥ ಮಾತ್ರದಿಂದಾನೇ ಅಥರ್ವಣ ಅವತರಿಸಿತ್ತು. ಅದೇ ರೀತಿಯಾಗಿ ಪ್ರತಿ ವೇದಕ್ಕೂ ವೇದಾಂಗಗಳು ಪ್ರತ್ಯೇಕವಾಗಿ ಏರ್ಪಟ್ಟಿವೆ. ಅವು ಯಾವುವು ಅಂದ್ರೆ ಋಗ್ವೇದಕ್ಕೆ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ, ಸಾಮವೇದಕ್ಕೆ ಗಾಂಧರ್ವ ವೇದ, ಅಥರ್ವಣ ವೇದಕ್ಕೆ ಅರ್ಥವೇದ ವೇದಾಂಗಗಳು ಪ್ರಾಪ್ತಿಯಾದವು. ಇನ್ನು ಓಂ ಎನ್ನುವುದು ಮನುಷ್ಯನ ಶರೀರದಲ್ಲಿ ಎಲ್ಲಿಂದ ಉದ್ಭವ ಆಗುತ್ತೆ, ಅದು ಏನ್ ಮಾಡುತ್ತೆ, ಏನು ರೀತಿಯ ತರಂಗಗಳನ್ನು ಹೊಪ್ಪಿಸುತ್ತೆ ಅನ್ನೋದಕ್ಕೆ ಹೇಳ್ಬೇಕು ಅಂದ್ರೆ ಆ ಎ ಅನ್ನೋ ಗಂಟಲಿನಿಂದ ಬರುವಂತ ಧ್ವನಿ. ನೋಡಿ, ಅಂದಾಗ ಗಂಟ್ಲಿನಲ್ಲಿ ಶಬ್ದ ಬರುತ್ತೆ, ವೈಬ್ರೇಷನ್ ಸೀಲ್ ಬರುತ್ತೆ.
ಎಂ ತುಟಿಯಿಂದ ಬರುತ್ತೆ. ಎಂ ಮ ಇಲ್ಲಿ ತುಟಿಯಿಂದ ಬರುತ್ತೆ. ಆ ಶಬ್ದವು ನಾಲಿಗೆಯಿಂದ ಹೊರಡಿಸೋದ್ರ ಮೂಲಕ ಬರುತ್ತೆ ಅಂತ ಹೇಳ್ಬೋದು. ಓಂಕಾರದಿಂದ 51 ಅಕ್ಷರಗಳು ಮೂಡಿ ಬಂದವು ಅಂತ ಹೇಳ್ತಾರೆ. ಪ್ರತಿಯೊಂದು ಭಾಷೆಯ ಅಕ್ಷರಗಳ ಮೂಲಕ್ಕೆ ನಮ್ಮ ಓಂಕಾರನೇ ಕಾರಣ. ಅಕ್ಷರದಿಂದಲೇ 3 ವೇದಗಳು ಬಿತ್ತರಗೊಂಡವು. ಹೀಗಾಗಿ ಓಂಕಾರವನ್ನ ನಾದ ಬ್ರಹ್ಮ ಅಂತಾನು ಕರೀತಾರೆ. ಓಂ ಮಾನವನ ಪ್ರತಿ ಭಾಷೆಯ ಎಲ್ಲಾ ಶಬ್ದಗಳನ್ನೂ ಹೊಂದಿದೆ. ಮನುಷ್ಯನ ಎಲ್ಲಾ ರೀತಿಯ ಭಾಷೆಗಳಲ್ಲಿ ಅಥವಾ ಭಾಷೆಗಳಲ್ಲಿ ಗಂಟಲು ಅಥವಾ ತುಟಿಗಳಿಂದ ಹೊರಡಿಸುವ ಶಬ್ದವಾಗಿ ಪರಿಣಮಿಸಿದೆ. ಅದು ಇಂಪಾರ್ಟೆಂಟ್, ನೀವು ಜ್ಞಾಪಿಸ್ಕೊಳ್ಳಿ. ನೋಡಿ, ಓಂ ಹಾಗೆ ಓಂಕಾರ ಸಮಯವನ್ನ ಪ್ರತಿನಿಧಿಸುತ್ತೆ, ನಮ್ಮ ಕಾಲವನ್ನು ಪ್ರತಿನಿಧಿಸುತ್ತೆ. ಓಂ ಅಕ್ಷರದಲ್ಲಿ ಆ ಅಥವಾ ಎ ಮನಸ್ಸನ್ನ ಎಚ್ಚರ ಸ್ಥಿತಿಯಲ್ಲಿ ಸೂಚಿಸುತ್ತೆ. ಯು ಅಥವಾ ಉ ಕನಸಿನ ಸ್ಥಿತಿಯನ್ನು ಮತ್ತು ಮನಸ್ಸಿನ ಆಳವಾದ ನಿದ್ರೆಯ ಸ್ಥಿತಿಯನ್ನು ಸೂಚಿಸುತ್ತೆ. ಎಂ ಮ ಅನ್ನೋ ಅಕ್ಷರ ಪ್ರತಿ ಬಾರಿ ಉಚ್ಚರಿಸಿದಾಗ ಕೊನೆಯಲ್ಲಿ ವಿರಾಮದೊಂದಿಗೆ ಉಚ್ಚರಿಸಲಾಗುತ್ತೆ. ಇದನ್ನು ತುರಿಯ ಅಥವಾ ಅನಂತ ಪ್ರಜ್ಞೆಯ ಸ್ಥಿತಿ ಅಂತನೂ ನಾವು ಕರಿಬಹುದು. ಓಂಕಾರದಲ್ಲಿ ಆ ಪ್ಲಸ್ ಉ ಪ್ಲಸ್ ಮ ಅಂದ್ರೆ ಅಶ್ಯತೆ, ರಕ್ಷತೆ, ಪಾಲಿಸೋದು, ಪೋಷಿಸುವುದು, ರಕ್ಷಣೆ ನೀಡುವುದು. ಇದು ಭಗವಾನ್ ಮಹಾವಿಷ್ಣುವಿನ ಕೆಲಸ. ಉ ಉಷ್ಯತೆ, ಮಾನ್ಯತೆ, ಅಂದ್ರೆ ಜಗತ್ತಿನ ಸಂಹಾರಕಾರಕ ಶಿವ ಮಹೇಶ್ವರ ಆಗ್ತಾನೆ. ಮಾನ್ಯತೆ, ಸೃಜತೆ, ಸೃಷ್ಟಿ ಕಾರಣಕರ್ತ ಪರಬ್ರಹ್ಮ ಆಗ್ತಾನೆ. ಆದ್ದರಿಂದ ಓಂ ಎಂಬ ಏಕಾಕ್ಷರಿ ಮಂತ್ರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿ ಅಡಗಿದೆ. ಈ ತ್ರಿಶಕ್ತಿಗಳು ಓಂಕಾರದಲ್ಲೇ ಕೂತ್ಕೊಂಡಿದೆ. ವೇದಗಳು ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ಹೇಳುತ್ತವೆ. ಈಗ ಇನ್ನೊಂದೇನು ಅಂದ್ರೆ, ಅಸ್ಯ ಶ್ರೀ ಓಂ ಇತ್ಯೇಕಾಕ್ಷರಂ ಮಂತ್ರಸ್ಯ ಬ್ರಹ್ಮ ಋಷಿ ಪಂಕ್ತಿ ಛಂದ ಪರಬ್ರಹ್ಮ ದೇವತಾ ಜ್ಯೋತಿರ್ವರ್ಣಂ ಮಮ ಶ್ರೀ ಪರಬ್ರಹ್ಮ ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗ. ಈ ಒಂದು ಸ್ತೋತ್ರ ಮಂತ್ರವನ್ನ 1,00,000 ಬಾರಿ ಯಾರು ಶ್ರದ್ಧಾ ಭಕ್ತಿಯಿಂದ ಜಪ ಮಾಡ್ತಾರೆ ಅವರಿಗೆ ಸಕಲ ಭೋಗ ಭಾಗಗಳು, ಮೋಕ್ಷ ಕಾಮನೆಗಳು ಹೊಂದಿ ಮೋಕ್ಷವನ್ನು ಸಾಧಿಸ್ತಾರೆ ಅಂತ ಸ್ವಯಂ ವಿದ್ಯಾರಣ್ಯರೇ ಹೇಳಿದ್ದಾರೆ. ಅದ್ರ ಅರ್ಥ ಮಾಡ್ಕೊಳ್ಳಿ. ಇದು ಇವತ್ತಿಂದಲ್ಲ, ಸಾವಿರಾರು ವರ್ಷಗಳಿಂದನೂ ಪ್ರತಿಪಾದಿಸಲ್ಪಡ್ತಾ ಬಂದಿದೆ. ದೇಶ ವಿದೇಶಗಳಲ್ಲೂ ಇದಕ್ಕೆ ಬೆಲೆ ಇದೆ. ಓಂಕಾರವು ಸಂಖ್ಯೆ ಅಥವಾ ಚಿಹ್ನೆ ರೂಪದಲ್ಲಿ ಬರೆಯಲ್ಪಡುತ್ತೆ. ನೀವು ನೋಡಿರ್ಬೋದು ಈ ಚಿಹ್ನೆ ರೂಪದಲ್ಲಿ ಅಂತಂದ್ರೆ, ನೋಡಿ ಇಲ್ಲಿ ಒಂದು ಚಿಹ್ನೆ ಕಾಣಿಸ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಾ? ಈ ಚಿಹ್ನೆ ರೂಪದಲ್ಲಿ ಇರುತ್ತೆ. ಸೊ ಇದರಲ್ಲಿ ಈ ಪದ ವಕ್ರಾಕೃತಿಗಳನ್ನು ಹೊಂದಿರುತ್ತೆ. ವಕ್ರಾಕೃತಿ ನೋಡಿ, ವಕ್ರಾಕೃತಿ ಇರುತ್ತೆ. ಸೊ ಕೆಳಗಿನ ವಕ್ರರೇಖೆ ಎಚ್ಚರ ಒಂದು ಸ್ಥಿತಿಯನ್ನು ತೋರಿಸುತ್ತೆ, ಮಧ್ಯದ ರೇಖೆ ಕನಸಿನ ಸ್ಥಿತಿಯನ್ನು ತೋರಿಸುತ್ತೆ, ಮೇಲಿನ ರೇಖೆ ವಕ್ರರೇಖೆ ತೀವ್ರವಾದ ನಿದ್ರೆಯನ್ನು ಸೂಚಿಸುತ್ತೆ. ಚುಕ್ಕೆ ಎಂಬ ಒಂದು ಚುಕ್ಕೆ ಕಾಣಿಸುತ್ತೆ, ಅದು ತುರಿಯ ಅಥವಾ ಪ್ರಜ್ಞೆಯ ಸ್ಥಿತಿಯನ್ನು ತೋರಿಸುತ್ತೆ. ಚಂದ್ರಾಕಾರವು ಇತರ 3 ಸ್ಥಿತಿಗಳಿಂದ ಪ್ರಜ್ಞೆಯನ್ನು ಪ್ರತ್ಯೇಕಿಸುತ್ತದೆ ಮತ್ತು ಇದು ಮಾಯೆಯ ಮುಸುಕಿನಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು ನಾವು. ಓಂಕಾರವನ್ನ ಬಿಲ್ಲು ಬಾಣದಂತೆ ಅಂತಾನು ಹೇಳ್ತಾರೆ. ಮಾಂಡವ್ಯೋಪನಿಷತ್ನಲ್ಲಿ ಓಂ ಅನ್ನು ಬಿಲ್ಲು ಮತ್ತು ಬಾಣಕ್ಕೆ ಹೋಲಿಸಲಾಗುತ್ತದೆ. ಓಂ ಅನ್ನು ಪಡಿಸುವವನು ಬಿಲ್ಲು ಮತ್ತು ಬಾಣ ಮತ್ತು ಪರಬ್ರಹ್ಮ ಗುರಿಯಾಗಿದ್ದಾನೆ. ಯಾರು ಬ್ರಾಹ್ಮಣ ಗುರಿಯನ್ನು ತಲುಪಲು ಬಯಸುತ್ತಾರೋ ಅವರು ಓಂಕಾರವನ್ನು ಜಪಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಅಂತಾನು ಹೇಳ್ತಾರೆ. ಗಣೇಶನ್ಗೆ ಮತ್ತು ಓಂಗೆ ಕಂಪೇರ್ ಮಾಡ್ತಾರೆ. ಏನೋ ಗಣೇಶನ ರೂಪವು ಓಂ ಅಕ್ಷರವನ್ನು ಹೋಲುತ್ತದೆ. ಕೆಲವು ಕಡೆ ನೋಡಿರ್ಬೇಕು, ಚಿಹ್ನೆ ಓಂಕಾರ ರೂಪದಲ್ಲೇ ಗಣೇಶನ ಬರೆದಿರ್ತಾರೆ. ದೊಡ್ಡ ತಲೆ ಮತ್ತು ಹೊಟ್ಟೆಯ ಮೇಲಿನ ಮತ್ತು ಕೆಳಗಿನ ವಕ್ರಾಕೃತಿಗಳು ಹಾಗೂ ಸೊಂಡಿಲು ಮಧ್ಯದಲ್ಲಿ ವಕ್ರ ರೇಖೆಯನ್ನು ಹೊಂದುತ್ತದೆ. ಓಂಕಾರವನ್ನು ಸೇರಿಸಿಕೊಂಡು ಮಂತ್ರವನ್ನು ಜಪ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಈಗ ಯಾವುದೇ ಮಂತ್ರ ಹೇಳ್ಬೇಕಾದ್ರೂ ನಾವು ಓಂ ಸೇರಿಸ್ಕೊಳ್ತೀವಿ. ಪುಣ್ಯ ಅಂತ ಭಗವದ್ಗೀತೆ ಹೇಳುತ್ತೆ. ಈಗ ನಾವು ಲಕ್ಷ್ಮೀ ಮಂತ್ರ ಹೇಳ್ತೀವಿ ಅಂದ್ರೆ ಓಂ ಪ್ರಕೃತಿ ಏನ್ಮ ವಿಕೃತಿ ಏನ್ಮ ಶ್ರದ್ಧಾ ಏನ್ಮ ವಿಭೂತಿ ಏನ್ಮ ಅಂತೀವಿ. ಓಂ ಅನ್ನೋ ಮಂತ್ರ ಸೇರಿಸ್ಕೊಂಡೇ ಹೇಳ್ಬೇಕು. ನಾರಸಿಂಹನ ಮಂತ್ರ ಹೇಳ್ತೀವಿ ಅಂದ್ರೆ ಓಂ ನಾರಸಿಂಹ ಎನ್ಮ, ಓಂ ಮಹಾಸಿಂಹ ಎನ್ಮ, ದಿವ್ಯ ಸಿಂಹ ಎನ್ಮ. ಹೀಗೆ ಯಾವುದೇ ಮಂತ್ರವನ್ನು ಹೇಳ್ಬೇಕಾದ್ರೂ ಒಂದು ಓಂಕಾರ ಅನ್ನೋದು ಬಹಳ ಮುಖ್ಯವಾದ್ದು.
ಅದನ್ನ ಹೇಳ್ಕೊಂಡೇ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಬರೀ ಕೇವಲ ಬೀಜಾಕ್ಷರಿ ಮಂತ್ರ ಜಪದಿಂದ ಬೇಕಾದಷ್ಟು ಸಾಧನೆಗಳನ್ನು ಮಾಡ್ಬೋದು. ಹಾಗಾದ್ರೆ ಈ ಜಪಕ್ಕೆ ಯಾವ್ದು ಟೈಮ್ ಮುಖ್ಯ ಅಂತಂದ್ರೆ ಬೆಳಿಗ್ಗೆ 6 ಗಂಟೆ ಮುಖ್ಯವಾಗಿರುತ್ತೆ, ಮಧ್ಯಾಹ್ನ 12 ಗಂಟೆ ಚೆನ್ನಾಗಿರುತ್ತೆ, ಸಂಜೆ 6 ಗಂಟೆನೂ ಸೂಕ್ತವಾದ ಸಮಯ ಇರುತ್ತೆ. ಇದು ಓಂಕಾರದ ಬಗ್ಗೆ ವಿಶೇಷತೆಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಓಂಕಾರ ಉಚ್ಚಾರ ಮಾಡದೆ ಯಾವುದೇ ಪೂಜೆಗಳು ಸಂಪನ್ನಗೊಳ್ಳೋದಿಲ್ಲ. ಓಂಕಾರ ಜಪ ಕೇವಲ ಸನಾತನ ಹಿಂದೂ ಧರ್ಮಕ್ಕೆ ಮಾತ್ರ ಮೀಸಲಾಗಿಲ್ಲ. ಸಿಖ್ ಧರ್ಮ, ಜೈನ ಧರ್ಮ ಹಾಗೂ ಬೌದ್ಧ ಧರ್ಮಗಳಲ್ಲಿಯೂ ಇದನ್ನು ಅತ್ಯಂತ ಪವಿತ್ರವಾದದ್ದು ಅಂತ ಪರಿಗಣಿಸಿದ್ದಾರೆ. ಇನ್ನು ಓಂಕಾರದ ವಿಶೇಷತೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಹಿಂದೂ ಧರ್ಮದ ಪ್ರಕಾರ ಓಂಕಾರ ಎನ್ನುವುದು ಮೊದಲ ಶಬ್ದ ಆಗಿದೆ. ಹಾಗಾಗಿ ಓಂ ಎಂಬುದು ಅತ್ಯಂತ ಶಕ್ತಿಶಾಲಿ ಮತ್ತು ಮಹತ್ವಪೂರ್ಣ ಧ್ವನಿಯಾಗಿದೆ. ಹಾಗಾಗಿ ಓಂ ಅನ್ನು ಸರಿಯಾಗಿ ಜಪ ಮಾಡುವುದರಿಂದ ಸಕಾರಾತ್ಮಕತೆ ಹೆಚ್ಚುತ್ತದೆ, ಮನದಲ್ಲಿ ಶರೀರದಲ್ಲಿ ಶಾಂತಿ ಮತ್ತು ಶಕ್ತಿಗಳು ಮೇಳೈಸುತ್ತದೆ. ಇದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾತಕ್ಕೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ. ಓಂಕಾರ ಎನ್ನುವುದು ದೇವರ ಚಿಹ್ನೆ ಆಗಿದೆ. ಓಂಕಾರಕ್ಕೆ ಇದು ದೇವರು ಅಂತಾನೆ ಹೇಳ್ತೀವಿ ನಾವು. ಹಾಗಾಗಿನೇ ಇದನ್ನ ಮನೆ ಬಾಗಿಲಿಗೆ ಮೇಲೆ ಹಾಕಿರ್ತೀವಿ ನಾವು. ಈ ಚಿಹ್ನೆಯನ್ನ ಮನೆ ಬಾಗಿಲ ಮೇಲೆ ಹಾಕೋದ್ರಿಂದ ಮನೆಗೆ ಶುಭ ಬರುತ್ತೆ ಅಂತ, ಲಕ್ಷ್ಮಿ ಬರ್ತಾಳೆ, ಶುಭ ಸೂಚಕ ಚಿಹ್ನೆ ಅಂತ. ಮನೆಯ ಒಳಗಡೆ ಹಾಲ್ನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಈ ಚಿಹ್ನೆಯನ್ನು ಹಾಕಿದಾಗ ವ್ಯಾಪಾರ ವ್ಯವಹಾರ ಮಾಡೋರು, ಉದ್ಯೋಗದಲ್ಲಿ ಹೋಗೋರು, ಕೆಲಸ ಕಾರ್ಯಗಳಿಗೆ ಹೋಗೋರು 7 ಅಡಿ ಹೈಟ್ ಅಲ್ಲಿ ಮನೆ ಹಾಲ್ನ ಪೂರ್ವ ಈಶಾನ್ಯ ಭಾಗದ ಗೋಡೆ ಮೇಲೆ ಅಂಟಾಕಿದಾಗ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳ್ತೇವೆ. ಪೂಜಾ ಗೃಹದಲ್ಲಿ ಇದ್ದರೆ ಅಲ್ಲಿ ಬೇಕಾದ್ರೆ ಒಂದು ಚಿಹ್ನೆಯನ್ನ ಇದನ್ನ ಸ್ಥಾಪಿಸಬಹುದು, ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀವಿ ನಾವು. ಈ ಓಂಕಾರ ಎನ್ನುವುದು ದೇವರ ಚಿಹ್ನೆ ಆಗಿದ್ದು ಇದು ಭಗವಂತನನ್ನು ಪ್ರತಿಷ್ಠುತ್ತೆ ಅಂತ ಹೀಗೆ ಹೇಳಿದೆ ನಾನು. ಓಂಕಾರ ಸಾಕ್ಷಾತ್ ಸೃಷ್ಟಿಕರ್ತ ಪರಬ್ರಹ್ಮ ಸೌರಮಂಡಲದ ಸೃಷ್ಟಿಗೆ ಉಚ್ಚರಿಸಿದ ಪ್ರಥಮವಾದಂತ ಏಕಮೇವ ಶಬ್ದ ಆಗಿದೆ ಇದು. ಸಕಲ ಮಂತ್ರಗಳು ಓಂಕಾರದಿಂದಲೇ ಆರಂಭ ಆಗುತ್ತೆ. ಇದನ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಓಂಕಾರ ಸಕಲ ವಿದ್ಯೆಗಳನ್ನು ಕೊಡುತ್ತೆ. ಯಾರು ಬರೀ ಓಂಕಾರ ಜಪ ಮಾಡೋದ್ರಿಂದನೂ ಏನ್ ಬೇಕಾದ್ರೂ ಸಾಧಿಸಬಹುದು, ಪಾಂಡಿತ್ಯವನ್ನು ತಗೋಬಹುದು, ಉತ್ತಮ ಪ್ರತಿಭೆಯನ್ನು ಹೊಂದಬಹುದು, ಸಾಕಷ್ಟು ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು, ಆಧ್ಯಾತ್ಮಿಕದಲ್ಲಿ ಉತ್ತಮವಾದಂತಹ ಒಂದು ಸಾಧನೆಯನ್ನು ನಾವು ಮಾಡ್ಕೋಬಹುದು. ಹಾಗೇನೆ ಪಿತೃಕರ್ಮ ಮಾಡುವಾಗ ಈ ಮಂತ್ರವನ್ನು ಉಪಯೋಗಿಸೋದ್ರಿಂದ ಪಿತೃದೇವತೆಗಳಿಗೂ ತೃಪ್ತಿ ಆಗತ್ತೆ, ಖುಷಿ ಆಗ್ತಾರೆ ಅಂತ ನಾವು ಹೇಳ್ಬೋದು. ಹಾಗೇನೆ ಓಂಕಾರವನ್ನು ಅನುಗಾಲವು ಜಪಿಸ್ತಿದ್ರೆ ನಿಮಗೆ ಯಾರದ್ದೇ ಆಗ್ಲಿ ಮಾಟ ಮಂತ್ರದ ಪ್ರಯೋಗಗಳು ನಿಮ್ಮ ಮೇಲೆ ಬರೋದಿಲ್ಲ. ಓಂಕಾರ ನಿತ್ಯ ಅನುಷ್ಠಾನ ಮಾಡ್ತಾ ಇದ್ರೆ ಶರೀರದ ಬಾಧೆಗಳು, ಹಸಿವು, ನೀರಡಿಕೆ, ಆಹಾರ ದೋಷ ಮುಂತಾದ ಸಕಲ ದೋಷಗಳು ಪರಿಹಾರವಾಗಿ ಲಕ್ಷ್ಮಿ ಸದಾ ಮನೆಯಲ್ಲಿ ತಾಂಡವ ಆಡ್ತಾ ಇರ್ತಾಳೆ. ಓಂಕಾರವನ್ನ ಬಿಳಿ ಎಕ್ಕದ ಗಿಡದ ಕೆಳಗೆ ಕೂತು 1,00,000 ಬಾರಿ ಜಪ ಮಾಡಿದ್ರೆ ಸದಾಕಾಲ ಆರೋಗ್ಯವಾಗಿರ್ತೀರಿ, ಚಿರಂಜೀವತ್ವ ಹೊಂದುತ್ತೆ ಅಂತ ಹೇಳ್ಬೋದು. ಬನ್ನಿ ವೃಕ್ಷದ ಕೆಳಗೆ ನಾವು ತಪಸ್ ಮಾಡಿದ್ರೆ 1,00,000 ಬಾರಿ 7 ರಾತ್ರದ ಶನಿ, ಅಷ್ಟಮ ಶನಿ, ಸಕಲ ರೀತಿಯ ಶನಿ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಹುತ್ತವನ್ನು ಪ್ರದಕ್ಷಿಣೆ ಮಾಡುತ್ತಾ 1,00,000 ಬಾರಿ ಜಪಿಸಿದರೆ ಕುಜ ದೋಷ ನಿವಾರಣೆ ಆಗುತ್ತೆ, ಕಾಳಸರ್ಪ ದೋಷ ನಿವಾರಣೆ ಆಗತ್ತೆ, ಭೂಮಿ, ಮನೆ, ಆಸ್ತಿ ವಿವಾದಗಳು ಇವೆಲ್ಲ ನಿವಾರಣೆಯಾಗಿ ಶುಭವಾಗುತ್ತೆ ನಿಮ್ಮ ಮನೆಗೆ. ಇನ್ನು ಕಾವೇರಿ ನದಿಯಲ್ಲಿ ನಿಂತುಕೊಂಡು 1,00,000 ಬಾರಿ ಜಪ ಮಾಡಿದ್ರೆ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಪ್ರೋಗ್ರೆಸ್ ನ ಕಂಡ್ಕೋಬಹುದು. ಗೋದಾವರಿ ನದಿಯಲ್ಲಿ ನೀವು ನಿಂತು 1,00,000 ಬಾರಿ ಜಪ ಮಾಡಿದ್ರೆ ಕುಜ ದೋಷ ನಿವಾರಣೆ ಆಗತ್ತೆ, ಕಾಳಸರ್ಪ ದೋಷ ನಿವಾರಣೆ ಆಗತ್ತೆ. ಇನ್ನು ತ್ರಿವೇಣಿ ಸಂಗಮ, ಎಲ್ಲಿ ನದಿಗಳ ಸಂಗಮ ಇರುತ್ತೆ, ತ್ರಿವೇಣಿ ಸಂಗಮ ಮೊನ್ನೆ ತಾನೇ ಪ್ರಯಾಗರಾಜ್ನಲ್ಲಿ ಆಗಿದೆ. ಈ ಇಂತಹ ಕಡೆ 1,00,000 ಬಾರಿ ಜಪ ಮಾಡೋದ್ರಿಂದ ಸಕಲ ಪಾಪಗಳು ನಿವಾರಣೆ ಆಗುತ್ತೆ. ಮನುಷ್ಯನ ಜನ್ಮಾಂತರದ ಕರ್ಮಾಂತರದ ಜೀವನಗಳು ಏನಿದೆ ಎಲ್ಲವನ್ನು ನಿವೃತ್ತಿ ಮಾಡ್ಕೋಬಹುದು. ಈ ಜನದಲ್ಲಿ ಇದುವರೆಗೂ ಮಾಡಿರೋ ದೋಷಗಳನ್ನು ನಾವು ಪರಿಹಾರ ಮಾಡ್ಕೋಬಹುದು. ಮುಂದಕ್ಕೆ ಕೆಟ್ಟ ಕೆಲಸ ಮಾಡೋದಕ್ಕೆ ಅವಕಾಶಗಳನ್ನ ಅದು ಕೊಡೋದಿಲ್ಲ. ಇನ್ನು ಕಾಶಿ ಕ್ಷೇತ್ರದಲ್ಲಿ ಪವಿತ್ರವಾದ ಕಾಶಿ ಕ್ಷೇತ್ರದ ಗಂಗಾ ನದಿಯಲ್ಲಿ ನಿಂತು 1,00,000 ಬಾರಿ ಜಪ ಮಾಡಿದ್ರೆ ಪುನರ್ಜನ್ಮ ಅನ್ನೋದೇ ಇಲ್ಲ ಅಲ್ಲಿ. ಇವತ್ತಿಗೂ ಅಷ್ಟೇನೆ ಕಾಶಿಯಲ್ಲಿ ಯಾರಾದ್ರೂ ಸತ್ರೆ ಅವ್ರಿಗೆ ಜನ್ಮ ಇಲ್ಲ ಅಂತಾರೆ. ಹೀಗಾಗಿನೇ ಸಾವಿರಾರು ಜನ, ಲಕ್ಷಾಂತರ ಜನ ಕಾಶಿಗೆ ವಯಸ್ಸಾದವರು ಬಂದು ಅಲ್ಲಿ ಸೇರ್ಕೊಂಡಿದ್ದಾರೆ.
ಯಾಕೆಂದ್ರೆ ಸ್ವಯಂ ಈಶ್ವರ ಸಾಯೋರ ಕಿವಿಯಲ್ಲಿ ಅವನು ಶಿವನಾಮ ಜಪವನ್ನು ಮಾಡ್ತಾನೆ, ಮೋಕ್ಷದ ಮಂತ್ರವನ್ನು ಹೇಳ್ಕೊಡ್ತಾನೆ ಅಂತ ಒಂದು ಪ್ರತೀತಿ ಇದೆ, ಇವತ್ತಿಗೂ ಅಲ್ಲಿ ಇದೆ. ಹಾಗೆ ಮಥುರಾ ಬೃಂದಾವನ್ನಲ್ಲಿ ಗೋಕುಲದಲ್ಲಿ ಈ ಕೃಷ್ಣನ ಭಕ್ತರುಗಳು ಅಲ್ಲಿ ಇರ್ತಾರೆ. ಈ ತರ ಹರಿದ್ವಾರದ ಗಂಗಾ ನದಿಯಲ್ಲಿ ಜಪ ಮಾಡಿದ್ರೆ ಎಂತಹ ಸಾಲದ ಸಮಸ್ಯೆ ಇದ್ರೂ ಅದು ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ. ಶ್ರೀರಂಗಂನ ಕಾವೇರಿ ನದಿಯಲ್ಲಿ ನಿಂತು 1,00,000 ಬಾರಿ ನೀವು ಜಪ ಮಾಡಿದ್ರೆ ತಡೆಕಟ್ಟು, ದೃಷ್ಟಿಕಟ್ಟು, ಭೂಮಿ ಕಟ್ಟುಗಳು ಮಾಡ್ತಾರೆ, ಮಾಟ ಮಂತ್ರ, ಯಕ್ಷಿಣಿ ಪ್ರಯೋಗಗಳು, ತಂತ್ರ ಪ್ರಯೋಗಗಳನ್ನ ಕೆಟ್ಟವಾದದ್ದು ಮಾಡ್ತಾರೆ, ಅದೆಲ್ಲ ನಿವಾರಣೆ ಆಗುತ್ತೆ. ತಿರುಪತಿ ಬೆಟ್ಟದಲ್ಲಿ ಸ್ವಾಮಿಯ ಸಮ್ಮುಖದಲ್ಲಿ ನೀವು 1,00,000 ಬಾರಿ ಜಪ ಮಾಡಿದ್ರೆ ವ್ಯಾಪಾರ ವ್ಯವಹಾರ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಓಂಕಾರ ಧ್ಯಾನ, ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸುತ್ತೆ. ಓಂಕಾರ ಜಪದಿಂದ ಸಕಾರಾತ್ಮಕವಾದಂತ ಶಕ್ತಿ ಅಂದ್ರೆ ಪಾಸಿಟಿವಿಟಿ ಅನ್ನೋದು ನಮ್ಮ ಸುತ್ತಮುತ್ತಲಿನವರ ಜೊತೆ ನಾವು ಹೊಂದ್ಕೊಂಡು ಹೋಗೋದಿಕ್ಕೆ ಒಂದು ಈ ಬಹಳ ವಿಶೇಷವಾದಂತ ಶಕ್ತಿಯನ್ನ ಕೊಡುತ್ತೆ. ಓಂಕಾರ ಧ್ಯಾನದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಶುದ್ಧಗೊಳಿಸಬಹುದು. ನಾವು ಓಂಕಾರ ಧ್ಯಾನದಿಂದ ಜಪಿಸುವಂತವರಲ್ಲಿ ವಿಶೇಷವಾದಂತ ಕಾಂತಿ ಮುಖಕ್ಕೆ ಹೊಳಪು ಬರುತ್ತೆ. ಓಂಕಾರ ಅನ್ನೋದು ಅಖಂಡ ಹಾಗೂ ಅಜೇಯ ಅಂತ ಸ್ವಾಮಿ ವಿವೇಕಾನಂದನೇ ಹೇಳಿದ್ದಾರೆ. ಇನ್ನು ನಮ್ಮ ಶರೀರದ ಎಷ್ಟೋ ಸಮಸ್ಯೆಗಳಿಗೆ, ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ಇದನ್ನ ಉಚ್ಚಾರಣೆ ಮಾಡ್ತಾ ಹೋಗೋದ್ರಿಂದ, ಓಂಕಾರವನ್ನು ಜಪ ಮಾಡ್ತಾ ಹೋಗೋದ್ರಿಂದ ಥೈರಾಯ್ಡ್ ಗ್ರಂಥಿಗಳು ಗಂಟಲಿನಲ್ಲಿರುವಂತವಕ್ಕೆ ಸಕಾರಾತ್ಮಕ ಪ್ರಭಾವ ಬೀರಿ ಅದನ್ನ ನಿವಾರಣೆ ಮಾಡುತ್ತೆ. ನಿದ್ರಾಹೀನತೆಯಿಂದ ಬರೋರಿಗೆ ಓಂಕಾರ ಜಪವನ್ನ ರಾತ್ರಿ ಮಲಗೋದಕ್ಕೆ ಮೊದಲು ಒಂದು 10 ನಿಮಿಷ ಜಪ ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತೀವಿ. ಬೆನ್ನಿನ ನೋವು ಇರೋವಂಥವ್ರು ಓಂಕಾರವನ್ನ ಸರಿಯಾಗಿ ಕೂತ್ಕೊಂಡು, ನೇರವಾಗಿ ಕೂತ್ಕೊಂಡು ಓಂಕಾರ ಜಪ ಮಾಡೋದ್ರಿಂದ ಆ ಜಪದ ತರಂಗಗಳು ಬೆನ್ನೆಲುಬನ್ನ ಗಟ್ಟಿಯಾಗುವಂತೆ ಮಾಡುತ್ತೆ, ಮುಂದೆ ಸಮಸ್ಯೆಗಳು ಬಾರದಂತೆ ನೋಡ್ಕೊಳ್ಳುತ್ತೆ. ಓಂಕಾರದಿಂದ ಸ್ಫೂರ್ತಿ ಬರುತ್ತೆ ನಮಗೆ. ಜಪ ಮಾಡೋದ್ರಿಂದ ಶರೀರದಲ್ಲಿ ಯುವಾವಸ್ಥೆ ಅನ್ನೋದು ಬರುತ್ತೆ, ನಮ್ಗೆ ಸ್ಫೂರ್ತಿಯನ್ನು ಹೆಚ್ಚಿಸುತ್ತೆ. ಇನ್ನ ಶರೀರದ ಆಯಾಸವನ್ನ ಸುಲಭವಾಗಿ ದೂರ ಮಾಡಲು ಪೈನ್ ಕಿಲ್ಲರ್, ಡೋಲೋ ಮಾತ್ರೆಗಳು ನಾವೇನ್ ತಗೋಬೇಕಾಗಿಲ್ಲ. ತುಂಬಾ ಆಯಾಸ ಆಗಿದ್ದಾಗ ನೀವು ಒಂದು ಸ್ವಲ್ಪ ಹೊತ್ತು ಓಂಕಾರ ಜಪವನ್ನು ಮಾಡ್ತಾ ಬಂದ್ರೆ ಫ್ರೆಶ್ನೆಸ್ ಅನ್ನೋದನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು, ಹೊಸ ಊರ್ಜಾ ನಿಮ್ಮ ಶರೀರದಲ್ಲಿ ಬರುತ್ತೆ ಅಂತ ಹೇಳ್ತೀವಿ ನಾವು. ಓಂಕಾರದಿಂದ ಶ್ವಾಸಕೋಶದ ಸಮಸ್ಯೆ, ಪಲ್ಮನರಿ, ಈಗ ರೆಸ್ಪಿರೇಟರಿ ಪ್ರಾಬ್ಲಮ್ ಬಹಳ ಜನಗಳಿಗಿದೆ. ಹೀಗಾಗಿನೇ ಬಹಳಷ್ಟು ಜನ ಬೆಂಗಳೂರಿನಲ್ಲಿ, ಡೆಲ್ಲಿನಲ್ಲಿ ಸಿಕ್ಕಾಪಟ್ಟೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇರೋದ್ರಿಂದ ಜನ ಒದ್ದಾಡ್ತಿದ್ದಾರೆ. ಹಾಗಾಗಿನೇ ಧ್ಯಾನ ಮಂದಿರಗಳಲ್ಲಿ ಅಲ್ಲಿ ಇಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಿರ್ತಾರೆ. ಅಲ್ಲೆಲ್ಲ ಇದ್ರಿಗೆ ಓಂಕಾರ ಜಪವನ್ನ, ಪ್ರಾಣಾಯಾಮವನ್ನ, ಧ್ಯಾನವನ್ನ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ರಕ್ತ ಸಂಚಾರ, ಓಂಕಾರ ಜಪ ಮಾಡೋದ್ರಿಂದ ನಮ್ಮ ಹೃದಯವನ್ನ ಆರೋಗ್ಯವಿಡಲು ಸಹಕಾರಿ ಕೊಡುತ್ತೆ. ಅದು ಶರೀರದಲ್ಲಿ ಪ್ರಾಪರ್ ಆಗಿ ಸರಿಯಾಗಿ ರಕ್ತ ಸಂಚಾರ ಆಗೋಂಗೆ ಮಾಡುತ್ತೆ. ಓಂಕಾರದಿಂದ ಪಚನ ಕ್ರಿಯೆ, ಇಂಡೈಜೆಷನ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೂ ನಮ್ಗೆ ಓಂಕಾರ ಮಾಡೋದ್ರಿಂದ ಶರೀರದಲ್ಲಿ ಪಚನ ಕ್ರಿಯೆ ಉತ್ತಮವಾಗುತ್ತೆ. ಓಂಕಾರದಿಂದ ಭಯ, ವಿನಾಕಾರಣ ನಮ್ಗೆ ಇದ್ದಕ್ಕಿದ್ದಾಗೆ ಭಯ ಬರ್ತಾ ಇರುತ್ತೆ, ಏನು ಗೊತ್ತಾಗೋದೇ ಇಲ್ಲ ಅಂತಿರ್ತೀವಿ. ಅಂಥವ್ರು 5 ಬಾರಿ ದೀರ್ಘವಾಗಿ ಉಸಿರಾಟವನ್ನು ಮಾಡಬೇಕು, ಬ್ರೀತ್ ಇನ್ ಬ್ರೀತ್ ಔಟ್. ತದನಂತರದಲ್ಲಿ ಓಂಕಾರ ಜಪವನ್ನು ಮಾಡೋದ್ರಿಂದ ಪರಿಹಾರ ತಗೋಬಹುದು. ಓಂಕಾರದಿಂದ ಒತ್ತಡ, ಸ್ಟ್ರೆಸ್, ಸಿಕ್ಕಾಪಟ್ಟೆ ಈ ಕೆಲಸದ ಕಾರ್ಯದ ಒತ್ತಡಗಳಿಂದ ಒದ್ದಾಡುವಂಥವ್ರು ಋಣಾತ್ಮಕ ಶಕ್ತಿಯನ್ನು ದೂರ ಮಾಡೋದಕ್ಕೆ ಓಂಕಾರ ಜಪ ಮಾಡೋದು ಬಹಳ ಒಳ್ಳೇದು ಅಂತ ಹೇಳ್ಬೋದು ನಾವು. ಧ್ಯಾನಕ್ಕೆ, ಓಂಕಾರ ಜಪಕ್ಕೆ ಏನು ನಾವು ಯಾವ ನಿಯಮಗಳನ್ನ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಅವರಂಭದಲ್ಲಿ ಸ್ನಾನ ಶೌಚಾದಿಗಳನ್ನ ಮುಗಿಸಿ ಶುಚಿರ್ಬಾದ್ರಿಗೆ ಒಳ್ಳೆಯ ಬಟ್ಟೆಗಳನ್ನ ಧರಿಸಬೇಕು. ಧ್ಯಾನಕ್ಕೆ ಒಳ್ಳೆ ನಿಗದಿತವಾದಂತ ಒಂದು ಸ್ಥಳದಲ್ಲಿ ಕೂತ್ಕೋಬೇಕು. ಪದೇ ಪದೇ ಜಾಗಗಳನ್ನ ಬದಲಾಯಿಸಬಾರ್ದು. ಜಪದ ಸಂಖ್ಯೆಯನ್ನ ನಿಗದಿ ಮಾಡ್ಕೊಳ್ಳಿ. ಉಣ್ಣೆ ವಸ್ತ್ರದ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡಿದ್ರೆ ಕಾರ್ಯಸಿದ್ಧಿ, ದಾಂಪತ್ಯದಲ್ಲಿ ಸುಖ ಶಾಂತಿ ಅನ್ನೋದು ಸಿಗುತ್ತೆ. ನೆಲದ ಮೇಲೆ ಕೂತ್ಕೋಬಾರ್ದು. ರೇಷ್ಮೆ ವಸ್ತ್ರದ ಮೇಲೆ ಕುಳಿತು ಜಪವನ್ನು ಮಾಡೋದ್ರಿಂದ ಧನಲಾಭ, ಅದೃಷ್ಟ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು. ದರ್ಭಾಸನ, ದರ್ಭೆಯಿಂದ ಮಾಡಿರುವಂತಹ ಆಸನದ ಮೇಲೆ ಕುಳಿತುಕೊಂಡು ಜಪ ಮಾಡಿದ್ರೆ ರೋಗ ನಿವಾರಣೆ, ಸಂತಾನ ಭಾಗ್ಯ ಇತ್ಯಾದಿ ಫಲಗಳು ಪ್ರಾಪ್ತಿಯಾಗುತ್ತೆ. ಕುರಿ ಚರ್ಮದ ಮೇಲೆ ನಿಂತು ಅಥವಾ ಕುಳಿತು ಜಪ ಮಾಡಿದ್ರೆ ಕ್ಷುದ್ರ ಕ್ರಿಯೆಗಳಿಗೆ ಸಹಾಯಕ. ಹಾಗೆ ಕೃಷ್ಣಾಜಿನ
ಈಗ ಕೃಷ್ಣ ದಿನ ಯಾರು ಉಪಯೋಗಿಸೋಗೆ ಇಲ್ಲ. ಇನ್ನು ಅದನ್ನೆಲ್ಲ ನೋಡ್ಕೊಂಡು ಇದ್ ಮಾಡ್ಬೇಕಾಗತ್ತೆ. ಆಮೇಲೆ ಧ್ಯಾನವನ್ನ, ಈ ಜಪವನ್ನ ನಾವು, ಈ ಓಂಕಾರ ಜಪ ಎಲ್ಲಾನು ಮನೆಯಲ್ಲೇ ಮಾಡ್ತೀನಿ ಅಂದ್ರಾಗ ನಡೆಯುತ್ತೆ, ಫಲ ಸಿಗುತ್ತೆ. ಧನಾತ್ಮಕತೆ ಶಕ್ತಿ ಇದ್ರೆ ಚೆನ್ನಾಗಿ ಬರುತ್ತೆ. ನದಿ ತೀರದಲ್ಲಿ 2ರಷ್ಟು ಫಲ ಜಾಸ್ತಿ, ಗೋಶಾಲೆಯಲ್ಲಿ 100ರಷ್ಟು ಫಲ ಪ್ರಾಪ್ತಿ, ಯಾಗಶಾಲೆಯಲ್ಲಿ ನೀವು ಅವಕಾಶ ಸಿಕ್ಕಿದಾಗ ಯಾಗಶಾಲೆಯಲ್ಲಿ ಕೂತ್ಕೊಂಡು ಒಂದ್ ಸ್ವಲ್ಪ ಜಪ ಮಾಡಿ 1000 ಪಟ್ಟು ಹೆಚ್ಚಿನ ಫಲ ಸಿಗುತ್ತೆ. ಪುಣ್ಯ ಸ್ಥಳಗಳಲ್ಲಿ ದೇವಸ್ಥಾನಗಳಿಗೆ ಹೋದಾಗ, ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಸ್ವಲ್ಪ ಹೊತ್ತು ಕೂತು ನೀವು ಧ್ಯಾನ ಮಾಡೋದ್ರಿಂದ ನಿಮಗೆ 10,000 ಪಟ್ಟು ಫಲ ಪ್ರಾಪ್ತಿ. ದೈವ ಸನ್ನಿಧಿಯಲ್ಲಿ ಅನೇಕ ಪಟ್ಟು ಫಲಗಳು ಸಿಗುತ್ತೆ. ಶಿವ ಸನ್ನಿಧಿಯಲ್ಲಿ ಜಪ ಮಾಡೋದ್ರಿಂದ ಅತ್ಯಂತ ಫಲಪ್ರದ ಅಂತಾನೆ ಹೇಳ್ಬೋದು. ಹಾಗೇನೆ ಜಪ ಅಂದ್ರೆ ಏನು? ಭಗವಂತನ ನಾಮವನ್ನ ಜಪ ಮಾಡೋದಕ್ಕೆ, ಉಚ್ಚರಿಸೋದಕ್ಕೆ ಜಪ ಅಂತ ಕರಿತೀವಿ. ಜಪ ಮಾಡೋದು ಸ್ಮರಣೆ ಅಂತಾನು ಹೇಳ್ಬೋದು. ನಾವು ಸ್ಮರಣೆ ಮಾಡ್ಕೊಳ್ಳೋದು, ನಾಮಸ್ಮರಣೆ ಮಾಡ್ಕೊಳ್ಳುವಂಥದ್ದು. ಪ್ರಾಪಂಚಿಕ ವಿಷಯದಲ್ಲಿ ಮನಸ್ಸು ಅತಿ ಬೇಸರಗೊಂಡಾಗ ಕ್ಲೇಶ ನಿವಾರಿಸಿಕೊಳ್ಳಲು ಪರಿಹಾರ ಎಂದರೆ ದೇವರ ನಾಮ ಜಪ. ಜಪ ಮಾಡೋದಕ್ಕೆ ಸೂಕ್ತ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಬೋದು. ಜಪದಲ್ಲಿ 3 ವಿಧ ವೈಖರಿ ಅಂತ ಹೇಳ್ತೀವಿ, ಅಂದ್ರೆ ವಂಚಿತ. ಎರಡನೇದು ಉಪಾಂಶು, ಇನ್ನೊಂದು ಮಾನಸಿಕ. ವೈಖರಿ ಅಂದ್ರೆ ಮಂತ್ರವನ್ನು ಏರ ಧ್ವನಿಯಲ್ಲಿ ಹೇಳೋದು, ಇನ್ನೊಬ್ಬರಿಗೆ ಕೇಳುವಷ್ಟು ಗಟ್ಟಿಯಾಗಿ ಉಚ್ಚರಿಸುವುದಕ್ಕೆ ವೈಖರಿ ಜಪ ಅಂತೀವಿ. ಈ ಸಾಮಾನ್ಯಗೆ ಮೈಕ್ ಹಾಕೊಂಡು ಜಪಗಳು ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ, ಇದನ್ನ ವೈಖರಿ ಅಂತ ಹೇಳ್ಬೋದು. ಉಪಾಂಶು ಅಂದ್ರೆ ಮರ 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 ನಿಮ್ಮೊಬ್ಬರಿಗೆ ಕೇಳಿಸ್ಕೊಳ್ಳುವಂತ ಈ ತರ ಜಪ ಮಾಡ್ಕೊಳ್ಳುವಂಥದ್ದು. ಮಾನಸಿಕ ಅಂದ್ರೆ ಮನಸ್ಸಿನಲ್ಲಿಯೇ ಜಪ ಮಾಡುವಂಥದ್ದು, ಬಾಯನ್ನು ತೆರೆಯುವುದಿಲ್ಲ, ಮನಸ್ಸಿನಲ್ಲಿ ಮಾತ್ರ ಮೌನವಾಗಿ ಕೂತಿರ್ತೇವೆ, ಜಪ ಮಾಡ್ತಾ ಇರ್ತೀವಿ, ಅದಕ್ಕೆ ಹೇಳ್ತೀವಿ. ವೈಖರಿ ಜಪಕ್ಕಿನ್ನ ಫಲಪ್ರದವಾದದ್ದು ಉಪಾಂಶು. ಉಪಾಂಶುಗಿನ್ನ ಪ್ರಥಮ ಅತ್ಯಂತ ಹೆಚ್ಚು ಫಲದಾಯಕವಾಗಿರುವಂಥದ್ದು ಮಾನಸಿಕ ಜಪ ಅಂತ ಹೇಳ್ಬೋದು. ಜಪಮಾಲೆಯ ವೈಶಿಷ್ಟ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ, ಜಪ ಮಾಡೋದಕ್ಕೆ ಅದೊಂದು ಸಾಧನ ಅಂತಾನೆ ಹೇಳ್ಬೋದು. ಎಷ್ಟು ಸರಿ ಮಾಡ್ತೀವಿ ಅನ್ನೋದು ಎಣಿಕೆಗೆ ಸಾಧನ. ಈ ಧ್ಯಾನದ ಅವಧಿಯಲ್ಲಿ ಎಷ್ಟು ಬಾರಿ ಮಂತ್ರ ಜಪ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂತದ್ದು. ಅದರಲ್ಲಿ ಮಣಿಯಲ್ಲಿ ಒಂದೊಂದೇ ಮಣಿಯಿಂದ ಒಂದೊಂದು ಜಪದ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಗೋಪಿಚಂದ್ರನ ಜಪಮಾಲೆಯ ಬಳಕೆಯಿಂದ ಶತ್ರು ದೋಷ ನಿವಾರಣೆ ಆಗುತ್ತೆ. ಈ ಜಪಮಾಲೆಯಲ್ಲಿ ನೋಡಿ, ಈಗ ನಿಮ್ಮ ಮುಂದೆ ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಗಂಟಿದೆ, ಇಲ್ಲಿಂದ ಈಗ ತೋರು ಬೆರಳಿನ ಮೇಲೆ ಮಾಡಬಾರ್ದು, ಮಧ್ಯದ ಬೆರಳಿನ ಮೇಲಿಂದ ಒಂದು ಸರಿ ಓಂ 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 ಈ ರೀತಿಯಾಗಿ ಜಪ ಅಂತ ಮಾಡೋದು. ಒಂದು ಮಾಲೆ ಕಂಪ್ಲೀಟ್ ಆದಾಗ ತಿರ್ಗಾ ಮತ್ತೆ ಗಂಟಿನಿಂದ ಕೆಳಗಡೆ ಬರೋ ಮಾಲೆಯಿಂದ ಓಂಕಾರವನ್ನು ನೀವು ಜಪ ಮಾಡ್ಬೇಕು. ಯಾವುದೇ ಮಂತ್ರವನ್ನು ನೀವು ಈ ರೀತಿಯಾಗಿ ಜಪ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ಬೋದು. ಸ್ಫಟಿಕ ಮಾಲೆಯಿಂದ ಜಪ ಮಾಡಿದಾಗ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ರುದ್ರಾಕ್ಷಿ ಮಾಲೆಯಿಂದ ಜಪ ಮಾಡಿದಾಗ ಪಾಪ ನಿವಾರಣೆ ಆಗುತ್ತೆ, ಶಾಂತಿ ಬರುತ್ತೆ. ಕಮಲದ ಬೀಜದಿಂದ ಕಲ್ಯಾಣ ಆಗುತ್ತೆ, ಐಶ್ವರ್ಯ ವೃದ್ಧಿ, ಕೆಟ್ಟ ಶಕ್ತಿಗಳೆಲ್ಲ ನಾಶ ಆಗುತ್ತೆ. ಕುಶದಿಂದ ನಿರ್ಮಾಣ ಮಾಡಿದ ಅಂತ ಜಪಮಾಲೆಯಿಂದ ಪಾಪ ದೂರ ಆಗುತ್ತೆ. ಹವಳದ ಮಾಲೆಯಿಂದ ಧನವನ್ನು ಪ್ರಸಾದಿಸುತ್ತೆ. ವಿಘ್ನ ನಿವಾರಣೆಗೆ ಅರಿಶಿಣದ ಗಂಟುಗಳಿಂದ ಮಾಡಿರ್ತಾರೆ, ಅದನ್ನು ಉಪಯೋಗಿಸುವಂಥದ್ದು. ಶ್ರೀಕೃಷ್ಣ ಮಹಾವಿಷ್ಣುವಿನ ಇದಕ್ಕೆ ಅನುಗ್ರಹಕ್ಕೋಸ್ಕರ ತುಳಸಿ ಮಣಿಯಿಂದ ಮಾಡಿರುವಂಥದ್ದು. ಶಂಖಮಾಲೆಯಿಂದ ಜಪವನ್ನ ಮಾಡಬಹುದು. ಜಪವನ್ನ ಎಷ್ಟು ಬಾರಿ ಬೇಕೆಂದ್ರು ತೀರ್ಮಾನ ಮಾಡ್ತಾರೆ, ಅಷ್ಟೇ ಸರಿ ಮಾಡ್ಬೇಕು. ಅದಕ್ಕಿಂತ ಹೆಚ್ಚು ಸಾರಿ ಮಾಡಿದ್ರೆ ಅದು ಅಸುರ ಜಪ ಆಗುತ್ತೆ, ರಾಕ್ಷಸಿ ಜಪ ಆಗುತ್ತೆ, ಅನ್ಕಂಟ್ರೋಲ್ಡ್. ಅದ್ ಮಾಡಬಾರ್ದು. ನಾವು 1008 ಅಂತೀವಿ ಅಥವಾ 2008 ಅಂತೀವಿ, 108 ಅಂದಾಗ 108 ಸತಿ ಮಾತ್ರ ಜಪ ಮಾಡ್ಬೇಕಾಗತ್ತೆ. ಮಂತ್ರ ಜಪ ಮಾಡುವಾಗ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮಾತ್ರ ಸಂಘರ್ಷಣೆಗೆ ತಗೋತೀವಿ. ಹೀಗಾಗಿ ಮಾಡ್ಬೇಕಾದ್ರೆ ಈ ಮಧ್ಯದ ಬೆರಳಿನ ಮೂಲಕ ನಾವು ಮಾಡ್ಬೇಕಾದ್ರೆ ಇಲ್ಲಿನ ವಿದ್ಯುತ್ ಶಕ್ತಿ ಉತ್ಪನ್ನ ಆಗಿ ಅದು ವಿದ್ಯುತ್ ಪ್ರವಾಹ ಬೆರಳಿನ ಗಂಟುಗಳ ಮೂಲಕ ನೇರವಾಗಿ ಹೃದಯದ ಚಕ್ರವನ್ನ ಪ್ರಭಾವಿಗೊಳಿಸುತ್ತೆ. ಜಪವನ್ನು ಮಾಡುವಾಗ ಮಣಿಗಳನ್ನು ಎಣಿಸುವುದಕ್ಕೆ ಹೆಬ್ಬೆರಳು ಮಧ್ಯದ ಬೆರಳು ಮೂರನೇದು ಮಾತ್ರ ಉಪಯೋಗಿಸ್ಬೇಕು. ಉಂಗುರದ ಬೆರಳನ್ನು ನೀವು ಬೇಕಾದ್ರೆ ಉಪಯೋಗಿಸ್ಕೋಬಹುದು. ನೋಡಿ, ಉಂಗುರದ ಬೆರಳನ್ನು ನೀವು ಉಪಯೋಗಿಸ್ಕೋಬಹುದು. ಹಾಗೇನೆ ಇನ್ನೊಂದೇನು ಅಂತಂದ್ರೆ, ಈ
ಕೊನೆ ಬೆರಳನ್ನು ಉಪಯೋಗಿಸ್ಕೋಬಹುದು. ಆದ್ರೆ ತೋರು ಬೆರಳು, ಈ ತೋರು ಬೆರಳು ಇದೆ ನೋಡಿ, ಈ ತೋರು ಬೆರಳಿಂದ ನಾವು ಜಪ ಮಾಡಬಾರ್ದು ಅಂತ ಹೇಳ್ತೀವಿ. ಅದು ಅಹಂಕಾರದ ಪ್ರತೀಕ ಅಂತಾನು ಹೇಳ್ತೀವಿ ನಾವು ಇದನ್ನ ಅಂತ ಹೇಳ್ಬೋದು. ಈ ಜಪ ಮಾಡ್ಬೇಕಾದ್ರೆ ಕೈಯನ್ನ ಹೃದಯದ ಹತ್ತಿರ ತಂದು ಜಪ ಮಾಡೋದು ಒಳ್ಳೇದು ಅಂತ. ಯಾಕೆಂದ್ರೆ ಏನು ಹೃದಯಕ್ಕೆ ಏನು ರಕ್ತದ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ, ರಕ್ತ ಧಮನಿಗಳು ಸಂಚಾರ ಆಗ್ತಿರುತ್ತೆ, ವೈಬ್ರೇಷನ್ಸ್ ಏನಾಗ್ತಿರುತ್ತೆ ಮಂತ್ರದಿಂದ, ಇದು ಹೃದಯಕ್ಕೆ ಬೇಗ ಎಫೆಕ್ಟ್ ಆಗುತ್ತೆ. ಹೃದಯದಲ್ಲಿ ಇರುವಂತ ಎಲ್ಲ ತೊಂದರೆಗಳಿದ್ರು ನಿವಾರಣೆ ಮಾಡುತ್ತೆ, ಶೀಘ್ರವಾಗಿ ಆತ್ಮಕ್ಕೆ ತಲುಪುತ್ತೆ ಅಂತ ಹೇಳ್ತೀವಿ ನಾವು ಇದನ್ನ. ಯಾವುದೇ ಮಂತ್ರವನ್ನು ಜಪ ಮಾಡ್ಬೇಕಾದ್ರೂ ಶ್ರದ್ಧೆ ಮುಖ್ಯವಾಗಿರುವಂಥದ್ದು. ಮನನಾತ್ರಾಯತೆ ಇತಿ ಮಂತ್ರ, ಅಂದರೆ ಶ್ರದ್ಧೆಯಿಂದ ಮನನ ಮಾಡಿದವರನ್ನು ಕಾಯುತ್ತದೆ ಮಂತ್ರ. ಅಂತೆಯೇ ಮಂತ್ರ ಜಪಕ್ಕೆ ಸಂಶಯ ಇರಬಾರ್ದು. ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಸಂಶಯಾತ್ಮ ವಿನಶ್ಯಂತಿ, ಅಂದರೆ ಸಂಶಯವು ವಿನಾಶಕ್ಕೆ ಮೂಲ ಅಂತ. ಮಂತ್ರ ಸಾಧನೆಯಲ್ಲಿ ಶಂಕೆ ಅನ್ನೋದೇ ಇರಬಾರ್ದು. ಇನ್ನು ಬೀಜಾಕ್ಷರಿ ಮಂತ್ರಗಳ ಮೈ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಪ್ರತಿ ಬೀಜಾಕ್ಷರಿ ಮಂತ್ರಕ್ಕೆ ತನ್ನದೇ ಆದಂತ ಪ್ರಭಾವ ಇರುತ್ತೆ. ಯಾರು ಬೀಜಾಕ್ಷರಿ ಮಂತ್ರಗಳನ್ನ ಉಪಾಸಿಸುತ್ತಾರೋ ಅವರಿಗೆ ತಕ್ಕ ಸಮಯಕ್ಕೆ ವರ ಕೊಡುವ ಶಕ್ತಿಯೂ ಬರ್ದಿರುತ್ತದೆ ಅಂತ ಹೇಳ್ಬೋದು. ಬೀಜಾಕ್ಷರಿ ಮಂತ್ರಗಳನ್ನ ಜಗನ್ಮಾತೆಯ ಕರುಣೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಹಾಗೇನೆ ಮಹಾಭಗವತಿ ಇವುಗಳನ್ನ ಮಹರ್ಷಿಗಳಿಗೆ ಪ್ರೇರೇಪಣೆ ಮಾಡಿ ಅವರಿಂದ ರಚಿಸಿ ಮನುಕುಲದ ಅಂದ್ರೆ ನಮ್ಮಗಳ ಉದ್ಧಾರಕ್ಕೆ ನೀಡಿದ್ದಾರೆ. ಅದನ್ನು ಸಾವಿರಾರು ವರ್ಷಗಳಿಂದ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದೀವಿ. ಬೀಜಾಕ್ಷರಿ ಮಂತ್ರ ಗಂ ಅನ್ನೋದು ಗಣಪತಿಗೆ ಸಂಬಂಧಪಟ್ಟಿದ್ದು. ಗಣಪತಿಯನ್ನ ನಾವು ಚೆನ್ನಾಗಿ ಸಾಧನೆ ಮಾಡ್ಕೋಬೇಕು ಅಂದಾಗ ಗಂ ಬೀಜಾಕ್ಷರಿ ಮಂತ್ರ ಮಾತ್ರ ಹೇಳ್ಕೋಬಹುದು. ಓಂ ಗಂ ಗಣಪತಿ ಎನ್ನುವ ಮಂತ್ರವನ್ನು ನಾವು ಹೇಳ್ಕೋಬಹುದು. ಗ್ಲಾಂ ಹರಿದ್ರ ಗಣೇಶ, ಇದನ್ನ ನಾವು ಪ್ರಯೋಗ ಮಾಡ್ತೀವಿ. ಶ್ರೀಂ ಅನ್ನೋದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಯಾರು ಲಕ್ಷ್ಮಿ ಅನುಗ್ರಹ ಬೇಕು ಅಂತಾರೆ ಶ್ರೀಂ ಬೀಜಾಕ್ಷರಿ ಮಂತ್ರವನ್ನು ಮಾತ್ರ ಜಪ ಮಾಡ್ತಾ ಇದ್ರೆ ಬೇಗದಲ್ಲೇ ಲಕ್ಷ್ಮಿ ಅನುಗ್ರಹ ನೀಡ್ತಾಳೆ. ಲಾಭ, ವಸ್ತು ಲಾಭ ಎಲ್ಲವನ್ನು ಕೊಡ್ತಾಳೆ. ಇನ್ನು ಮದುವೆ ಆಗದೆ ಇದ್ರೆ ಒಳ್ಳೆ ಹೆಂಡತಿನ ಸುಗಂಗು ಮಾಡ್ತಾರೆ. ಇನ್ನ ದುಮ್ ದುರ್ಗಾದೇವಿ ಮಂತ್ರ, ಓಂ ದುಮ್ ದುರ್ಗಾಯನ ಮಾತು ಹೇಳ್ತೀವಿ. ದುಮ್ 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 ಬೀಜಾಕ್ಷರ ಮಂತ್ರ ದುರ್ಗಾದೇವಿಗೆ ಸಂಬಂಧಪಟ್ಟಿದ್ದು, ಅವಳ ಕೃಪೆಗಾಗಿ. ಐಂ ಬೀಜಾಕ್ಷರಿ ಮಂತ್ರ ಸರಸ್ವತಿಗೆ ಸಂಬಂಧಪಟ್ಟಿದ್ದು. ಐಂ ಬೀಜಾಕ್ಷರವನ್ನು ಜಪ ಮಾಡೋದ್ರಿಂದ ಬಹಳ ಒಳ್ಳೆಯದು. ಸರಸ್ವತಿಯನ್ನ ನಾವು ಆಹ್ವಾನ ಮಾಡ್ಕೋಬಹುದು, ಅವಳ ಕೃಪಾ ಕಟಾಕ್ಷವನ್ನು ಹೊಂದ್ಬೋದು. ಕ್ಲೀಂ ಅನ್ನೋದು ಕಾಮೇಶ್ವರಿ ಶಕ್ತಿ ದೇವತೆಯಿಂದ ನಾವು ಇದು ಮಾಡ್ಕೊಳ್ಳುವಂಥದ್ದು. ಕ್ರೀಂ, ಓಂ ಕ್ರೀಂ ಕಾಳಿಕಾಯನ್ಮ, ಕ್ರೀಂ ಕ್ರೀಂ ಅಂತೀವಿ ನಾವು. ಈ ಮಂತ್ರದಿಂದ ಆರೋಗ್ಯ, ಶಕ್ತಿ ಮತ್ತು ಯಶಸ್ಸು ಬರುತ್ತೆ. ಅದಕ್ಕೆ ಇನ್ನೊಂದು ಮಂತ್ರ ಕ್ಲೀಂ, ಅದು ಕೃಷ್ಣ ಬಾಲಗೋಪಾಲನಿಗೆ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳುವಂತ ಮಂತ್ರ. ಕ್ಷಾಂ ಶ್ರಾಮ್, ಇದು ನರಸಿಂಹ ಮಂತ್ರ. ಇದನ್ನು ನರಸಿಂಹನ ಉಪಾಸನೆಯಲ್ಲಿ ಉಪಯೋಗಿಸ್ತೀವಿ. ಗ್ಲೌಮ್ ಅನ್ನೋದು ವರಾಹಿ ದೇವಿಯ ಮಂತ್ರ. ರಾಮ್ ಅನ್ನೋದು ರಾಮನ ಮಂತ್ರ. ಹಾಗೇನೆ ದಮ್ ಅನ್ನೋದು ಭಗವಾನ್ ವಿಷ್ಣುವಿನ ಮಂತ್ರ. ಇದನ್ನ ಹೇಳ್ಕೊಳ್ಳೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಶೀಘ್ರವಾಗಿ ವಿವಾಹ ಆಗುವಂಥದ್ದು ಎಲ್ಲವೂ ಅನುಕೂಲ ಆಗುತ್ತೆ. ಹೆಚ್ಚು ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವು ತೊಡಕೋದಕ್ಕೂ ಯಾರು ಯಾವ್ದನ್ನ ಸಾಧಿಸಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತಾರೋ ಆ ಉದ್ದೇಶಗಳು ನೆರವೇರುತ್ತೆ. ಬ್ರಹ್ಮ್ ಭೈರವ ಬೀಜ ಮಂತ್ರ. ಪ್ರಾಮ್ ಅನ್ನೋದು ಹನುಮಂತನ ಮಂತ್ರ ಆಗುತ್ತೆ. ದೆವ್ವ ಭೂತ ಪ್ರೇತ ಪಿಶಾಚಾದಿಗಳ ಕಾಟ ನಿವಾರಣೆ ಆಗುತ್ತೆ, ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ. ಧಮ್ ಅನ್ನೋದು ಕುಬೇರನ ಬೀಜಾಕ್ಷರಿ ಮಂತ್ರ. ಅದು ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತೆ. ಅದೇ ರೀತಿಯಾಗಿ ನಮ್ಮ ಸಪ್ತ ಚಕ್ರಗಳು ಏನಿದೆ ಅದ್ರ ಮೂಲಾಧಾರದಲ್ಲಿ ಲಂ ಬೀಜಾಕ್ಷರಿ ಮಂತ್ರ ಬರುತ್ತೆ. ಆ ಒಂದು ಇಟ್ಕೊಂಡು ಇದ್ ಮಾಡಿದಾಗ ನಮ್ಗೆ ಮೂಲಾಧಾರದಲ್ಲಿ ಉದ್ದೀಪನಗೊಳ್ಳುತ್ತೆ. ಅದು ಸ್ವಾಧಿಷ್ಠಾನಕ್ಕೆ ವಂ, ಮಣಿಪೂರಕಕ್ಕೆ ರಮ್ ಅನ್ನೋದು ಬರುತ್ತೆ, ಅನಾಹತಕ್ಕೆ ಯಂ ಅನ್ನೋದು ಬರುತ್ತೆ, ವಿಶುದ್ಧ ಚಕ್ರಕ್ಕೆ ಹಂ ಬರುತ್ತೆ, ಆಜ್ಞಾ ಚಕ್ರಕ್ಕೆ ಮತ್ತು ಸಹಸ್ರಾರಕ್ಕೆ ಓಂ ಬೀಜಾಕ್ಷರಿ ಮಂತ್ರಗಳು. ಅದೇ ರೀತಿಯಾಗಿ ನವಗ್ರಹಗಳಿಗೂ ಮಂತ್ರಗಳಿದೆ, ಬೇಕಾದಷ್ಟು ಮಂತ್ರಗಳಿದೆ. ಹೇಳ್ಬೇಕು ಅಂದ್ರೆ ಅದು ಸಿಕ್ಕಾಪಟ್ಟೆ ಇದೆ, ಅದಕ್ಕೆ ಹೇಳೋಷ್ಟು ನಮ್ಗೆ ಸಿಗೋದಿಲ್ಲ, ಟೈಮ್ ಇಲ್ಲ ಇವಾಗ. ಓಂಕಾರ ಜಪವು ಕೇವಲ ಆಧ್ಯಾತ್ಮಿಕ ಜೀವನಕ್ಕೆ ಮೀಸಲಾಗಿಲ್ಲ. ಬೀಜಾಕ್ಷರಿ ಮಂತ್ರವಾಗಿದ್ದರೆ ನಮ್ಮ ಭೌತಿಕ ಜೀವನದ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲು ಹಾಗೂ ಶರೀರದ ಅನೇಕ ರೋಗ ರುಜಿನಗಳನ್ನ ನಿವಾರಣೆ ಮಾಡೋದಕ್ಕೆ ಉಪಯೋಗಿಸುವಂತದ್ದಾಗಿದೆ. ಓಂಕಾರ ನಾದ ಪ್ರತಿ,
ಓಂಕಾರದ ನಾದ ಪ್ರತಿ ಮನೆಯಲ್ಲಿ ಮೊಳಗಲಿ, ಮನದಲ್ಲಿ ಮೊಳಗಲಿ, ಹೃದಯ ಕಮಲದಲ್ಲಿ ಸ್ಥಾಯಿಯಾಗಿ ಉಳಿಯಲಿ ಅಂತ ಹೇಳ್ತೀನಿ. ಓಂಕಾರಂ ಸೃಷ್ಟಿಸಾರಂ ದಿವಿ ವಿಧಿ ಲಿಖಿತಂ ಮೋಕ್ಷ ದಕ್ಷಂ ಸುಭಿಕ್ಷಂ ಅಂತ ಹೇಳಿ ಈ ನನ್ನ ಓಂಕಾರದ ಬಗ್ಗೆ ನನ್ಗೆ ಏನ್ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಸಬ್ಜೆಕ್ಟ್ ಸಾಧನೆಯ ಹಾದಿಯಲ್ಲಿ ಓಂಕಾರದ ಮಹತ್ವ ಅಂದ್ಬಿಟ್ಟು ಈ ಇದನ್ನ ಸಾಧನ ಹಾದಿಯಲ್ಲಿರುವಂತವ್ರಿಗೆ ಓಂಕಾರ ಅತಿ ಸುಲಭವಾಗಿ ನಮ್ಮನ್ನ ಉತ್ತುಂಗ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಭೌತಿಕ ಜೀವನದಲ್ಲಿ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಎರಡರಲ್ಲೂ ನಾವು ಪ್ರಗತಿಯನ್ನು ಸಾಧಿಸಬಹುದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಓವರ್ ಟು ಸುಕ್ಲೇಟ ಭಟ್. ನಮಸ್ಕಾರ ಅಮ್ಮ. ತುಂಬಾ ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿತ್ತು. ಇವತ್ತು ಮಾರ್ಚ್ 1 ನಮ್ಮ ಕಾರ್ಯಕ್ರಮ ಮೊದಲನೇ ದಿನ. ನೀವು ಓಂಕಾರದಿಂದನೇ ವಿಷಯವನ್ನ ಪ್ರಾರಂಭ ಮಾಡಿದ್ದು ಬಹಳ ಖುಷಿ ಆಯ್ತು ಸರ್. ಓಂಕಾರ 3 ಅಕ್ಷರದಲ್ಲಿ ಎಷ್ಟೊಂದು ತುಂಬಾ ವಿವರಣೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಅಂದ್ರೆ ಈ ಓಂಕಾರ ಸೃಷ್ಟಿಗಿಂತ ಮೊದಲು ಇದೆ. ಆಮೇಲೆ ಅದನ್ನ ನಾವು ಯಾವ ರೀತಿ ಅದನ್ನ ಹೇಳ್ಬೇಕು, ಆ ಮಾ ಅನ್ನುವಂತ ಅದರದ್ದು ಅರ್ಥವನ್ನ ಹೇಳಿದ್ರಿ ಸರ್. ಮತ್ತೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನ ಇದು ಹೋಗಲಾಡಿಸುತ್ತೆ. ನಿದ್ರೆ ಚೆನ್ನಾಗ್ ಬರುತ್ತೆ. ಆಹಾರದ ಬಗ್ಗೆ ಹೇಳಿದ್ರಿ. ಮನಸ್ಸು ಏಕಾಗ್ರತೆ ಉಂಟಾಗುತ್ತೆ. ಹಾಗೆ ಜಪಮಾಲೆ, ಬೀಜಾಕ್ಷರಿ ಮಂತ್ರ, ಚಕ್ರಗಳಲ್ಲಿ ಯಾವ ಅಕ್ಷರ ನಾವು ಹೇಳ್ಬೇಕು ಅನ್ನೋದೆಲ್ಲ ತುಂಬಾ ಸರ್. ಅದನ್ನ ಒಂದ್ಸಲ ಅಲ್ಲ 10 ಸಲ ಕೇಳಿದ್ರು ಇನ್ನೂ ಖುಷಿ ಆಗತ್ತೆ. ಬಹಳ ಇದಾಗುತ್ತೆ ಸರ್. ನಂದು ಒಂದು ಪ್ರಶ್ನೆ ಅಂದ್ರೆ ಈ ಓಂ ಹೇಳ್ಬೇಕಾ ಅಥವಾ ಓಂ ಅನ್ನ ನಾವು ಎಷ್ಟು ಬಾರಿ ಹೇಳ್ಬೋದು, ಅಥವಾ ಲೆಕ್ಕ ಇಟ್ಕೊಂಡು ಹೇಳ್ಬೇಕಾ ಅಥವಾ ಒಂದು ಸಮಯ ಇಟ್ಕೊಂಡು ಹೇಳ್ಬೇಕು? ಇನ್ನೊಂದು ನಮಗೆ ಸಮಯದ ಪ್ರಕಾರ ನೋಡ್ಬೇಕು. ಓಂಕಾರವನ್ನು ಸಾಧನೆ ಮಾಡೋರು ಅಂದ್ರೆ ಲಕ್ಷಗಾರಿ ಜಪ ಮಾಡ್ತಾರೆ. ನಮ್ಗೆ ಅದು ಬೇಕಾಗಿಲ್ಲ. ದಿನಕ್ಕೆ 108 ಸರಿ ಮಾಡ್ಕೊಂಡ್ರು ಸಾಕು. ನಮ್ಗೆ 108 ಸರಿ ನಮ್ಗೆ ಸಮಯ ಸಿಕ್ಕದು ಸ್ವಲ್ಪ ಜಾಸ್ತಿ. ಈಗ ಇನ್ನೊಂದು ನಿಮ್ಗೆ ಬರೀ ಓಂಕಾರ ಒಂದೇ ಅಲ್ಲ, ನಮ್ಗೆ ಲಕ್ಷ್ಮೀನೂ ಬೇಕು. ಶ್ರೀ ಬೀಜಾಕ್ಷರಿ ಮಂತ್ರ ಹೇಳ್ಕೊಳ್ಳೋದು. ಲಕ್ಷ್ಮಿ ಯಾರಿಗ್ ಬೇಡ ಹೇಳಿ? ಸುತ್ಲಜ ಭಟ್ ಅವ್ರೆ, ಎಲ್ರಿಗೂ ಬೇಕಲ್ವಾ ಲಕ್ಷ್ಮಿ. ಸೊ ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳೋಣ, ಪೂಜೆ ಮಾಡ್ಕೊಳ್ಳೋಣ. ಲಕ್ಷ್ಮಿಗೆ ನಾವು ಪೂಜೆ ಮಾಡ್ಬೇಕಾದ್ರೆ, ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಾವು ಲಕ್ಷ್ಮಿನ ಬಹಳ ಶ್ರದ್ಧಾ ಭಕ್ತಿಯಿಂದ ನೋಡ್ಬೇಕು. ಯಾರಿಗಾದ್ರೂ ನಾವು ದುಡ್ಡು ಕೊಡ್ಬೇಕಾದ್ರೆ ಅಥವಾ ಸಾಮಾಂತರಕ್ಕೆ ಅಂತ ಹೋಗ್ತೀವಿ. ಸಾಮಾಂತರಕ್ಕೆ ಅಂತ ಹೋದ್ರೆ ಅಂಗಡಿನಲ್ಲಿ ಏನೋ ಸಾಮಾನು ತಗೋತೀವಿ. ಒಂದು 25,000 ರೂಪಾಯಿ ಕೊಟ್ಟು ಒಂದು ಫ್ರಿಡ್ಜ್ ತಗೋತೀರಾ, ಅಥವಾ ಒಂದು ವಾಷಿಂಗ್ ಮಿಷಿನ್. ಅವನಿಗೆ ನಾವು ದುಡ್ಡನ್ನು ಕೊಡ್ಬೇಕಾದ್ರೆ, ಚೆಕ್ ಅನ್ನ ನೀವು ಕೊಡ್ಬೇಕಾದ್ರೆ ನಾವು ಹೇಳ್ಬೇಕು ಮನಸ್ಸಿನಲ್ಲೇ, ಅಮ್ಮ ಲಕ್ಷ್ಮಿ, ಇದನ್ನ ನಾನು ಅವನಿಗೆ ಸಾಮಾನು ತಗೊಳೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ, ಮತ್ತೆ ಬೇಗ ಬಂದ್ಬಿಡಮ್ಮ ನಮ್ಮ ಮನೆಗೆ. ಒಂದು ಆಪ್ಯಾಯಮಾನ. ಏನೋ ಯಾರ ನಮ್ಮನೆಗೆ ಯಾರು ತುಂಬಾ ಆಪ್ಯಾಯಮಾನದವ್ರು ಬಂದವ್ರನ್ನ ಕಳಿಸ್ಕೊಟ್ರೆ, ಹೋಗ್ತೀರಾ, ಹೋಗ್ಬನ್ನಿ, ಇಲ್ಲ ಇನ್ನೊಂದ್ಸರಿ ಬರ್ಬೇಕು ನೀವು, ಮತ್ತೆ ಬರ್ಬೇಕು ನೀವು, ಇಲ್ಲ ನಮ್ಗೆ ಬೇಜಾರಾಗುತ್ತೆ, ನೀವು ಇಲ್ದೇ ಇರೋದೇ ಬೇಜಾರಾಗುತ್ತೆ ಅಂತ ನಾವ್ ಹೇಳಲ್ವಾ? ಹಾಗೆ ಲಕ್ಷ್ಮಿನೂ ನಮ್ಗೆ ಬೇಕಾದವಳೇನೆ. ಭೌತಿಕ ಜೀವನದಲ್ಲಿ, ಆಧ್ಯಾತ್ಮಿಕದಲ್ಲಿ ನಮ್ಗೆ ಲಕ್ಷ್ಮಿ ಬೇಡ, ಭಗವಂತ ಬೇಕು ನಮ್ಗೆ. ಅಂದ್ರೆ ಇಲ್ಲೂ ಇದೀವಿ ನಾವು, ಇನ್ನೂ ಜೀವನ ನಡೆಸಲೇಬೇಕಲ್ವಾ ನಮ್ಗೆ. ಆಧ್ಯಾತ್ಮಿಕ ಮತ್ತು ಭೌತಿಕದಲ್ಲೂ ಇರ್ಬೇಕಾಗತ್ತೆ. ಹಾಗೆ ಲಕ್ಷ್ಮಿಯ ಮಂತ್ರ, ಶ್ರೀ ಬೀಜಾಕ್ಷರಿ ಮಂತ್ರವನ್ನು ನಾವು ಜಪ ಮಾಡ್ಬೇಕಾಗತ್ತೆ. ಆಮೇಲೆ ಐಂ ಬೀಜಾಕ್ಷರಿ ಮಂತ್ರ, ಓದೋ ಮಕ್ಕಳಿದ್ದಾರೆ ಅಂದಾಗ, ಅವ್ರು ಓದಕ್ ಕೂತ್ಕೊಂಡಾಗ ಐಂ ಬೀಜಾಕ್ಷರಿ ಮಂತ್ರವನ್ನು ಹೇಳಿಸಿ, ಐಂ 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 ಅಂತ ಒಂದು 21 ಸಾರಿ ಹೇಳಿಸಿ, ಆಮೇಲೆ ಐಂ ಸರಸ್ವತಿ ಐಂ ನಮಃ ಅಂತ ಮಂತ್ರ ಹೇಳಿಸಿ, ಮಕ್ಕಳಲ್ಲಿ ಒಂದು ವಿದ್ಯೆಗೆ ದಾರಿ ಆಗತ್ತೆ. ಆ ಕಲಗ ಸರಸ್ವತಿ 64 ವಿದ್ಯೆಗಳ ಒಂದು ನಾಯಕಿ ನಮಗೆ ವಿದ್ಯೆನ ಹೇಳ್ಕೊಡ್ತಾಳೆ, ಜ್ಞಾನವನ್ನು ಕೊಡ್ತಾಳೆ, ಪಾಂಡಿತ್ಯವನ್ನು ಕೊಡ್ತಾಳೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಸರ್, ಇವಾಗ ಓಂ ಅದನ್ನ ಕೆಲವರು ವೆಹಿಕಲ್ಸ್ ಎಲ್ಲ ಅನ್ಕೊಂತಾರೆ, ಅದು ಸ್ಟಿಕ್ಕರ್ ಆಗಿರುತ್ತೆ. ಈಗ ನಾವು ಪೇಂಟ್ ಬಳಸ್ಬೇಕಲ್ವಾ ಸರ್ ಮನೆಗಳೆಲ್ಲ? ಅಲ್ಲಲ್ಲ, ಇದನ್ನ ನಿಮ್ ಮನೆಯಲ್ಲಿ ನೀವು ಬರಿಬಹುದು, ಅರ್ಶಿಣದಲ್ಲಿ ಬರಿಬಹುದು. ಅರ್ಶಿಣದಲ್ಲಿ ಪೇಂಟ್ ನಲ್ಲಿ ಮಾಡಬಾರ್ದು. ಅರ್ಶಿಣ ತಗೊಂಡು ಮನೆ ಬಾಗಿಲ ಮೇಲೆ ವಾರಕ್ಕೊಂದ್ಸರಿ ನೀವು ಬರಿಬಹುದು. ಅರ್ಶಿಣದ ಮೇಲೆನೆ ಬಾಗಿಲ ಮೇಲೆ ಬರಿಬಹುದು. ನಾವು ಸ್ವಲ್ಪ ಒದ್ದೆ ಮಾಡ್ಕೊಂಡು, ಅರ್ಶಿಣ ಮೆದ್ದಕ್ ಮಾಡ್ಕೊಂಡು ಅದ್ರಲ್ಲಿ ಹೀಗೆ ಅಂತ ಮಾಡಿದಾಗ ಒದ್ದೆ ಆಗಿದ್ದಾಗ ಏನು ಕಾಣಿಸಲ್ಲ, ಸ್ವಲ್ಪ ಒಣಗಿದ್ಮೇಲೆ ಕ್ಲೀನ್ ಆಗಿ ಕಾಣಿಸುತ್ತೆ, ಸ್ಪಷ್ಟವಾಗಿ ಮೂಡುತ್ತೆ. ಅದನ್ನ ಮಾಡ್ಬೋದು. ಇಲ್ಲಾಂದ್ರೆ ಈ ತರ ಚಿಹ್ನೆಗಳನ್ನ ಮನೆ ಬಾಗಿಲ ಮೇಲೆ ಹಾಕ್ತೀವಿ ನಾವು. ಯಾತಕ್ಕೆ ಮನೆ ಬಾಗಿಲ ಮೇಲೆ ಹಾಕ್ತೀವಿ? ಇದು ನಮಗೆ ಅನುಕೂಲ ಮಾಡುತ್ತೆ ಅಂತ ಅಂದ್ಬಿಟ್ಟಿದ್ದೇನೆ. ಅಂದ್ರೆ ಈ ಮನೆ ಬಾಗಿಲಲ್ಲಿ ದೃಷ್ಟಿದೋಷ ನಿವಾರಣೆಗೆ ಇದನ್ನ ಹಾಕ್ತೀವಿ. ಆಮೇಲೆ ಶುಭ ಸೂಚಕ ಚಿಹ್ನೆಗಳು ಇದಿದೆ ಅಂತಂದಾಗ ಭೂತ ಪ್ರೇತ ಪಿಶಾಚಾದಿಗಳು ನಮ್ಮ ಮನೆ ಒಳಗ್ ಬರೋದಿಲ್ಲ. ಶುಭ ಸೂಚಕ ಚಿಹ್ನೆ ಇದೆ ಅಂದ್ರೆ ದೇವತೆಗಳು, ಅಶ್ವಿನಿ ದೇವತೆಗಳು, ಮಹಾಲಕ್ಷ್ಮಿ ಎಲ್ಲ ನಮ್ಮ ಮನೆಗೆ ಬರ್ಬೇಕು ಅಂತ ಇಷ್ಟಪಡ್ತಾರೆ.
ಇಲ್ಲಿ ಏನೋ ಒಳ್ಳೇದಿದೆಯಪ್ಪ, ಒಳಗಡೆ ಬರೋಣ ಅಂತ. ಅದಕ್ಕೆ ಮನೆ ಬಾಗಿಲು ಬೋರ್ಡ್ ಆಗಿರಬಾರ್ದು. ಅದ್ರ ಮೇಲೆ ಏನಾದ್ರು ಶುಭ ಸೂಚಕ ಚಿಹ್ನೆಗಳು, ಓಂಕಾರ, ತ್ರಿಶೂಲ, ಸ್ವಸ್ತಿಕ, ಓಂಕಾರ, ಸ್ವಸ್ತಿಕ ಇವನ್ನೆಲ್ಲ ಹಾಕಿ ಅಂತ ಹೇಳ್ತಾರೆ. ಹೌದು ಸರ್, ಅದು ಓಂ ಅದು ಅದು ಹೇಳ್ತಾ ಇದ್ರೆ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ ಸರ್. ಓಂಕಾರ ಪಠಿಸ್ತಾ ಇದ್ರೆ ಹೌದು, ಅದಕ್ಕೆ ವೈಬ್ರೇಷನ್ ಆಗುತ್ತೆ, ಬಹಳ ಖುಷಿ ಆಗುತ್ತೆ ಸರ್. ಅದು ತುಂಬಾ ತುಂಬಾ ಧನ್ಯವಾದಗಳು ಸರ್, ಬಹಳ ಒಳ್ಳೆ ವಿಷಯ ತಿಳಿಸಿದ್ದಕ್ಕೆ. ನಮಸ್ಕಾರಮ್ಮ. ನಿಮ್ಮ ಆತ್ಮ ಬಂಧುಗಳೆಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಅನ್ಸುತ್ತೆ, ಇವತ್ತು ಖುಷಿಯಾಗಿರ್ತಾರೆ. ಮಾಸ್ಟರ್ಸ್, ನಿಮಗೆ ಏನಾದ್ರು ನಿಮ್ಮ ಅನಿಸಿಕೆಗಳು, ಪ್ರಶ್ನೆಗಳಿದ್ರೆ ಸರ್ ತುಂಬಾ ಅದ್ಭುತವಾದ ವಿಷಯನ ಹಂಚ್ಕೊಂಡಿದ್ದಾರೆ, ನಮಗೆ ಜ್ಞಾನ ನೀಡಿದ್ದಾರೆ. ಕೇಳ್ಬೋದು ಮಾಸ್ಟರ್. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಲಕ್ಷ್ಮೀದೇವಿ ಪಂಡಿತ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮಾಸ್ಟರ್. ಮಾಸ್ಟರ್, ನೀವು ಜಪ ಮಣಿನ ತೋರ್ಸರಿಗೆ ಸ್ವಲ್ಪ ಇನ್ನೊಮ್ಮೆ ತೋರ್ಸ್ಕೊಡ್ತೀರಾ? ನಮಗೆ ಸರಿ ಕಾಣಿಸ್ತಿಲ್ಲ, ಯಾವ ತರ ಮಣಿ ಇಟ್ಕೋಬೇಕು ಅಂತೇಳಿ ಇನ್ನೊಮ್ಮೆ ತೋರ್ಸ್ಕೊಡಿ ದಯವಿಟ್ಟು. ನೋಡಿ, ಈಗ ಜಪ ಮಣಿ ನೀವು ಇಟ್ಕೊಂಡಿದ್ದೀರಾ, ಇಲ್ಲಿ ಗಂಟಿದೆ ಇಲ್ಲಿ, ಈ ಗಂಟಿದೆ. ಇಲ್ಲಿಂದ ನಾವು ಮೊದಲನೇ ಅಕ್ಷರದಿಂದ ಶುರು ಮಾಡ್ಬೇಕು. ಈ ಗಂಟಿನ ಭಾಗದಲ್ಲಿ ಈಗ ಒಂದು ಮಣಿ, ಮೊದಲನೇ ಮಣಿ ಬರುತ್ತೆ. ಅದನ್ನ ಓಂ 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 ಸರಸ್ವತಿ ಎನ್ಮ, ಓಂ ಸರಸ್ವತಿ ಎನ್ಮ, ಓಂ ನಾರಾಯಣ ಎನ್ಮ, ನಾರಾಯಣ ಎನ್ಮ, ಹೀಗೆ ಯಾವುದೇ ಮಂತ್ರವನ್ನೇ ಆಗ್ಲಿ, ಓಂ ನಮ ಶಿವ ಆಗ್ಲಿ, ನಮ್ಮ ಶಿವನಿಗೆ ಮಾತ್ರ ನಾವು ರುದ್ರಾಕ್ಷಿ ಮಾಲೆಯನ್ನೇ ಮಾತ್ರ ಉಪಯೋಗಿಸಬೇಕು. ವಿಷ್ಣುವಿಗೆ ತುಳಸಿ ಮಾಲೆ, ಕೃಷ್ಣನಿಗೆ ವಿಷ್ಣುವಿಗೆ ತುಳಸಿ ಮಾಲೆ. ಅದನ್ನ ನೋಡ್ಕೊಂಡು ನಾವು ಜಪಮಾಲೆಗಳನ್ನ ನಾನಾಗ್ಲೇ ಹೇಳಿದೆ ಯಾವ್ಯಾವ ಜಪಮಾಲೆ ಉಪಯೋಗಿಸೋದ್ರಿಂದ ಯಾವ ದೇವರಿಗೆ ಅನುಕೂಲ ಅನ್ಬಿಟ್ಟು ಆ ತರ ಮನೆಗಳನ್ನ ಇಟ್ಕೊಂಡು ನಾವು ಉಪಯೋಗಿಸ್ಕೋಬಹುದು. ಆಮೇಲೆ ಮಣಿಗಳನ್ನ ನಾವು ಜನಗಳಿಗೆಲ್ರಿಗೂ ಕಾಣಿಸೋಂಗೆ ಇರಬಾರ್ದು. ಇಸ್ಕಾನ್ ಟೆಂಪಲ್ ನಲ್ಲಿ ಒಂದು ಬ್ಯಾಗ್ ಬರುತ್ತೆ, ಚೀಲ ತರ, ಅದನ್ನ ಒಳಗಡೆ ಇಟ್ಕೋತಾರೆ, ಹದಿ ಬಣ್ಣದಲ್ಲಿ ಇರುತ್ತೆ. ಇಲ್ಲ ನಾವೇ ಮನೆಯಲ್ಲೇ ಒಂದು ಅಂಗವಸ್ತ್ರವನ್ನ ಮೇಲೆ ಹಾಕೊಂಡು ಶಾಲು ಹೊತ್ಕೊಂಡು ಒಳಗಡೆ ಇಟ್ಕೊಂಡು ನಾವು ಜಪ ಹೀಗೆ ಮಾಡ್ಕೋತಾ ಇರೋದು ಒಳ್ಳೇದೇನೆ ನಮ್ಗೆ. ಸೊ ಮಾನಸಿಕವಾಗಿ ಮಾಡ್ಕೊಳ್ಳುವಂಥದ್ದು. ಸೊ ಮರ್ಮರಿಂಗ್, ನಮ್ಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಬರ್ಬೇಕು ಅಂತಂದ್ರೆ ಏನಾಗುತ್ತೆ, ಮನಸ್ಸಿನಲ್ಲಿ ಹೇಳ್ತಾ ಇದ್ರೆ ಓಮದಲ್ಲಿ ಏನೋ ಶಬ್ದ ಆಗುತ್ತೆ, ಒಗ್ಗರಣೆ ಏನಿಟ್ಟಿದೆ, ಏನ್ ನೋಡ್ತಿದೆ, ಸರಿಯಾಗಿ ನೋಡಿ ಸೀದೋಗ್ತಿದೆ, ತಿರ್ಗಾ ನಾವು ಜಪ ಶುರು ಮಾಡ್ತೀವಿ ನಾವು. ಅಥವಾ ನಾವು ಮನಸ್ಸಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂದಾಗ ಸ್ವಲ್ಪ ಮರ್ಮರಿಂಗ್, ಓಂ 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 ನಾರಾಯಣ ಎನ್ಮ, ಈ ತರ ಯಾವ್ದೋ ಮಂತ್ರನ ಸ್ವಲ್ಪ ನಮಗೆ ಕೇಳಿಸೋಂಗೆ ನಾವು ಹೇಳ್ತಾ ಬಂದಾಗ ವೈಬ್ರೇಷನ್ಸ್ ಇಲ್ಲಿ ಆಗ್ತಾ ಇರುತ್ತೆ. ಗಂಟಲಿನಲ್ಲಿ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ, ನಾಲಿಗೆಯಲ್ಲಿ ವೈಬ್ರೇಷನ್ ಆಗುತ್ತೆ, ತುಟಿನಲ್ಲಿ ವೈಬ್ರೇಷನ್ ಆಗುತ್ತೆ, ಆ ಶರೀರದಲ್ಲಿ ಕಂಪನ ಬರ್ತಾ ಇರುತ್ತೆ. ಆ ಕಂಪನದಿಂದ ನಮ್ಗೆ ಎಷ್ಟೋ ರೋಗ ರುಜಿನಗಳು ನಾಶವಾಗುತ್ತೆ, ನಮ್ಗೆ ಆರೋಗ್ಯ ಸುಧಾರಿಸ್ಕೊಳ್ಳಕ್ಕೆ ಸಹಕಾರಿಯಾಗತ್ತಮ್ಮ. ನಮಸ್ಕಾರಮ್ಮ. ನಮಸ್ತೆ. ಜಪಮಣಿನ ನಮ್ಮ ಕಡೆಗೆ ಮಾಡ್ಕೋಬೇಕು ಅಥವಾ ಮುಂದಕ್ಕೆ ಮಾಡ್ಬೇಕು? ಈ ತರ ನಮ್ಮ ಕಡೆಗೆ ಮಾಡ್ಕೋಬೇಕು, ಮುಂದಕ್ಕೆ ಇಲ್ಲ ಬಂದು ತಿರುಗಿಸ್ತಾ ಇರಿ ಇದನ್ನ, ಹೀಗೆ ನಮ್ ಕಡೆಗೆ ಬರ್ತಾ ಇರ್ಲಿ ಇದು, ಹೀಗೆ ಈಗ ಒಳಗ್ ಬರ್ತಾ ಇದೆ ಇದು. ಈಗ ಇನ್ನೊಂದು ತೋರ್ ಬೆಳ್ಳಿನ ಮೇಲೆ ಮಾಡಿದ್ರೆ, ಈ ತೋರ್ ಬೆಳ್ಳಿದೆ ನೋಡಿ, ಈಗ ಯಾರು ನೀವು ತೋರ್ ಬೆಳ್ಳಿ ತೋರ್ಸಿದ್ರೆ ಬೆಳ್ ಬಿಡ್ತಾ ತೆಗಿಯ ಕೈ ಅಂತೀವಿ ನಾವು. ಯಾರಾದ್ರೂ ಬೆಳ್ಳಿ ತೋರಿಸ್ಬಿಟ್ಟು ಈ ಬೆಳ್ಳಿ ತೋರಿಸ್ಬಿಟ್ಟು ನೋಡೋ ನಾನು ಸುಮ್ನಿರೋದಿಲ್ಲ ಅಂತಂದ್ರೆ, ಅಪ್ಪ ನೀನ್ ಸುಮ್ನಿರೋದಿಲ್ಲ ಗೊತ್ತಿದೆ ಗಂತಿದಾಗೆ ನಮ್ಗೆ ಕೋಪ ಬಂದ್ಬಿಡುತ್ತೆ, ತೆಗಿ ಕೈನ ಅಂತೀವಿ ನಾವು. ಅಂದ್ರೆ ದಂಡಿಸೋದು ಗುರು, ಈ ಬೆರಳು ಯಾರ್ದು? ಗುರು ಪರ್ವ ಇಲ್ಲಿದೆ. ಈ ಗುರು ತನ್ನ ಅಧಿಕಾರವನ್ನು ತೋರಿಸ್ತಾನೆ, ಟೀಚರ್ ಶಿಕ್ಷೆಯನ್ನು ಕೊಡ್ತಾನೆ. ಅದು ಈ ರೀತಿಯಾಗಿ ಹೇಳೋದು. ಸಾಮಾನ್ಯ ನಮ್ಮ ಮೋದಿಯವ್ರು ಮಾತಾಡ್ಬೇಕಾದ್ರೆ ನೋಡಿರ್ಬೋದು ನೀವು, ಮೈ ಬೋಲೂಂಗಾ ಮೈ ಚಾಹತಾ ಹೂಂ ಹಮಾರ ದೇಶ್ ಕಾ, ಈ ರೀತಿಯಾಗಿ ಬಲಗೈನೇ ತೋರಿಸ್ತಾ ಇರ್ತಾರೆ. ಸಾಮಾನ್ಯ ಹಿರಿಯರು ಇದನ್ನು ಮಾತಾಡ್ಬೇಕಾದ್ರೆ, ಉಪನ್ಯಾಸಗಳನ್ನ ಕೇಳ್ಬೇಕಾದ್ರೆ ಸ್ವಲ್ಪ ಗಮನ ಕೊಡಿ ಲಕ್ಷ್ಮೀ ದೇವಿ ಪಂಡಿತರವ್ರೆ, ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದಾಗ ಕೆಲವು ಚಿಹ್ನೆಗಳು ನಮ್ಗೆ ಬರೀ ಅವ್ರ ಮಾತುಗಳನ್ನ ಕೇಳೋದ್ರಲ್ಲಿ ಅಲ್ಲ, ಅವರ ಬಿಹೇವಿಯರ್, ಅವರ ಆಟಿಟ್ಯೂಡ್ಸ್ ನಮಗೆ ಆದರ್ಶವಾಗತ್ತೆ. ಕೆಲವನ್ನ ಅವ್ರು ಉಪಯೋಗಿಸ್ತಾ ಇರ್ತಾರೆ, ಅದು ನಮಗೆ ಅನುಕೂಲ ಕೊಡುತ್ತೆ ನಮ್ಗೆ. ಹಾಗೆ ಈಗ ನಾವು ಈ ಬೆರಳಿನ ಅಹಂಕಾರದ ಪ್ರತೀಕ, ಅಂದ್ರೆ ಅವ್ರಿಗೆ ಅಹಂಕಾರ ಅಲ್ಲ, ಆತ್ಮವಿಶ್ವಾಸದ ಪ್ರತೀಕ. ಅವ್ರು ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಮಕ್ಕಳಿಗೆ, ಎಲ್ಲ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ ಬರ್ಬೇಕು. ನಾವು ಈ ಕೈಯಿಂದ ಯಾರು ತೋರ್ಸೋದಿಲ್ಲ, ಈ ಬೆರಳಿಂದಾನೇ ತೋರ್ಸೋದು. ಇದು ಅಧಿಕಾರವನ್ನ ತೋರಿಸುತ್ತೆ, ಶಿಕ್ಷೆಯನ್ನು ತೋರಿಸುತ್ತೆ, ಭಯವನ್ನ ಹುಟ್ಟಿಸುತ್ತೆ. ಈ ಬೆರಳು ಗುರು ಬರಲ್ಲ. ನಮ್ಗೆ ಬೇಕಾಗಿರೋದು ಅಹಂಕಾರ, ಶಿಕ್ಷೆ ಅಲ್ಲ, ಧ್ಯಾನ. ಅದಕ್ಕೆ ಮಧ್ಯದ ಬೆರಳು ತಗೊಂಡಾಗ ಈ ಮಧ್ಯದ ಬೆರಳಿನಿಂದ ಏನು ವೈಬ್ರೇಷನ್ಸ್ ಬರುತ್ತೆ, ಇದು ಡೈರೆಕ್ಟ್ ಆಗಿ ಹಾರ್ಟ್ಗೆ ಬರುತ್ತೆ. ಅದಕ್ಕೆ ಜಪಮಾಲೆಯನ್ನ ನಾವು ಶಾಲು ಹೊತ್ಕೊಂಡಾಗ
ಹೀಗೆ ಇಲ್ಲಿ ಇಟ್ಕೋತೀವಿ ನಾವು ಹೃದಯದ ಹತ್ರ ಇಟ್ಕೊಂಡು ಓಂ ಅಂದಾಗ ಆ ವೈಬ್ರೇಷನ್ಸು ಹೃದಯಕ್ಕೆ ಗೊತ್ತಾಗತ್ತೆ. ಹೃದಯದಲ್ಲೇ ವಿಷ್ಣು ಇರೋದು, ಹೃದಯದಲ್ಲೇ ದೇವರು ಇರುವಂತದ್ದು, ಮನಸ್ಸು ಆತ್ಮ ಇರೋದು ಹೃದಯದಲ್ಲೇ. ಹಾಗಾಗಿ ಶೀಘ್ರವಾಗಿ ನಮ್ಗೆ ಫಲ ಅನ್ನೋದು ದೊರಕಿತ್ತಮ್ಮ. ನಮಸ್ಕಾರಮ್ಮ. ಇನ್ನೊಂದ್ ಪ್ರಶ್ನೆ ಇದೆ. ಮನೆ ಕಟ್ಟಕ್ಕಾಗ್ಲಿ ಅಥವಾ ಮನೆ ತಗೊಳಕ್ಕಾಗ್ಲಿ ಒಂದೇ ಇದೆಯಾ ಮಂತ್ರ? ಮನೆ ಕಟ್ಟೋದಿಕ್ಕೆ ಅಥವಾ ತಗೊಳೋದಿಕ್ಕೆ ಬೇರೆ ಬೇರೆ ಇದೆಯಾ? ಅಮ್ಮ ಮನೆ ಕಟ್ತಾ ಇದ್ದೀರಾ ಅಥವಾ ತೊಂದ್ರೆ ಆಗಿದೆ ಅಂತ ಕಟ್ಬೇಕು ಅಂತಿದ್ರೆ ಹೇಗೆ ಅದು? ಯಾವ್ದಾರ ಕಟ್ಟಬೇಕು ಅಥವಾ ತಗೋಬೇಕು? ಯಾವ್ದಾರ ಮನೆ ಕಟ್ಟಬೇಕು ಅಥವಾ ಹೊಸ ಮನೆ ತಗೋಬೇಕು? ಎರಡರಲ್ಲಿ ಯಾವ್ದಾರ ಕಟ್ಟೋದು ಅಥವಾ ತಗೊಳೋದು ಹೊಸ ಮನೆ? ಎರಡಕ್ಕೂ ಒಂದೇನಾ ಬೇರೆ ಅಮ್ಮ ಮಂತ್ರ? ಅದಕ್ಕೆ ಬೇರೆ ಬೇರೆ ಅದಿಲ್ಲ, ಅದಕ್ಕೆ ಬೇರೆ ಬೇರೆ ಪರಿಹಾರಗಳಿದೆಯಮ್ಮ. ಈಗ ನೀವು ವಾಸವಾಗಿರೋ ಮನೆಯಲ್ಲಿ ದೋಷ ಇರುತ್ತೆ, ನೀವು ವಾಸವಾಗಿರೋ ಮನೆಗಳಲ್ಲೂ ದೋಷ ಇರುತ್ತೆ. ಆ ದೋಷ ಸರಿ ಮಾಡ್ಕೊಂಡ ನೀವ್ ಎಲ್ಲಿ ಕೂತ್ಕೋತೀರಾ, ಎಲ್ಲಿ ನಿಂತ್ಕೋತೀರಾ, ಎಲ್ಲಿ ಮಲ್ಕೋತೀರಾ, ಇದೆಲ್ಲ ಬರುತ್ತೆ ನಮ್ಗೆ. ಅದೆಲ್ಲ ನೋಡಿದಾಗ ಮನೆಯಲ್ಲಿ ಪರಿಹಾರ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಋಣಾತ್ಮಕವಾದಂತ ಶಕ್ತಿಗಳು ಜಾಸ್ತಿ ಇರುತ್ತೆ. ಅದನ್ನ ತೊಡೆದಾಕ್ದಾಗ ನಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಆಮೇಲೆ ನಾವು ಮಾಡ್ಕೋಬಹುದು. ಆಮೇಲೆ ಮಂತ್ರಗಳು ಪ್ರಭಾವ ಆಗುತ್ತೆ. ಅದಕ್ಕೆ ಧನಾತ್ಮಕತೆ ಅನ್ನೋದಕ್ಕೆ ನಮ್ಮ ಹಿಂದಿನ ಲೆಕ್ಚರ್ ನಾನು ಕೊಟ್ಟಿದ್ದ ಉದ್ದೇಶ ಏನು ಅಂದ್ರೆ, ನಿಮ್ಮಲ್ಲಿ ಧನಾತ್ಮಕತೆ ಹೆಚ್ಚಲಿ ಅಂತ. ಧನಾತ್ಮಕತೆಯಿಂದ ನಮ್ಗೆ ಎಷ್ಟು ಲಾಭ ಆಗತ್ತೆ ಅನ್ನೋದನ್ನ ನಾನು ಈ ಒಂದು ಫೆಬ್ರವರಿ 3rd week ನಲ್ಲಿ ಏನೋ ಕೊಟ್ಟೆ ಅದನ್ನ. ಅದ್ರ ಉದ್ದೇಶನೇ ಅದು ಇದ್ದಿದ್ದು. ಆಮೇಲೆ ಒಂದು ಧ್ಯಾನದ ಮೇಲೆ ಒಂದು ಕೊಟ್ಟೆ. ಅದಾದ್ಮೇಲೆ ಇವಾಗ ಕೊಟ್ಟಿರೋದು ಬೀಜಾಕ್ಷರಿ ಮಂತ್ರದ ಮೇಲೆ. ಇದು ತುಂಬಾ ಬಹಳ ಪವರ್ಫುಲ್ ಆಗಿರುವಂತದ್ದು. ಅದಕ್ಕೋಸ್ಕರ ಒಂದಕ್ಕೊಂದು ಪೂರಕವಾಗಿ ಬರ್ಲಿ ಅಂತ ಉದ್ದೇಶ ಮಾಡಿ ಮಾಡಿದೆ. ಸೊ ನಮ್ಮ ರಣಾಥರು ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡಿ ಸಬ್ಜೆಕ್ಟ್ ನ ನನಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಈಗ ದೇವಸ್ಥಾನದಲ್ಲಿ 1 ಲಕ್ಷ ಜಪ ಮಾಡ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ದೀಕ್ಷೆ ತಗೋಬೇಕಾ? ಅದಕ್ಕೆ ಏನಾರ ದೇವಸ್ಥಾನದಲ್ಲಿ 1 ಲಕ್ಷ ಸಂಕಲ್ಪ ಮಾಡ್ಕೋಬೇಕಮ್ಮ. ಸಂಕಲ್ಪ ಮಾಡ್ಕೊಳ್ಳಿ, ಏನು ಮಾಡಕ್ ಹೋಗ್ಬಾರ್ದು. ದಿನಾ ಪೂಜೆ ಮಾಡ್ತೀರಾ, ಸಂಕಲ್ಪ ಮಾಡ್ಕೋತೀವಿ ನಾವು. ಆಪಸ್ತಂಭ ಸೂತ್ರ ಅಭಿಷೇಕಾದಿ ಗಾರ್ಗೆ ಗೋತೋದ್ಭಸ್ಯ ಸತ್ಯೇಂದ್ರ ಕುಮಾರ್ ಶರ್ಮಣ ಅಸ್ಮಿನ್ ಶುಭೇ ಶೋಭನ ವರ್ತೆ ಈ ತರ ನಾವು ಮಂತ್ರ ಒಂದು ಹೇಳ್ಕೊತೀವಿ. ವಯುಸುತ ಮನುತ್ರೆ ಕಲಿಯುಗೆ ಪ್ರಥಮ ಪಾದೇ ಜಂಬೂ ದ್ವೀಪೆ ಭರತ ವರ್ಷ ಭರತ ಖಂಡೆ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕ ಪ್ರಭಾವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಕ್ರೋಧಿ ನಾಮ ಸಂವತ್ಸರೆ ಹೀಗೆ ಶುರು ಮಾಡ್ತೀವಿ ನಾವು. ಹಾಗೇನೆ ನಾವು ದಿನ ಪೂಜೆ ಮಾಡ್ಬೇಕಾದ್ರೆ ಇಷ್ಟೊಂದು ಹೇಳಿದ್ರು ಪರವಾಗಿಲ್ಲ. ಅಪ್ಪ ಯಾವ್ದೋ ಒಂದು ಮಂತ್ರ ಜಪ ಮಾಡ್ತೀರಾ, ಧ್ಯಾನಕ್ಕೆ ಕೂತ್ಕೋತೀರ. ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಮೊದಲು ಹೀಗೆ ಅನ್ಕೊಳ್ಳಿ, ಅಪ್ಪ ಭಗವಂತ ನಾನು ಧ್ಯಾನಕ್ಕೆ ಕೂತ್ಕೋತಾ ಇದ್ದೇನೆ, ನಮ್ಮ ಮನಸ್ಸು ನಿರ್ಮಲವಾಗಿರ್ಲಿ, ನಾನು ಶುಭ್ರವಾಗಿರ್ಲಿ. ನೋಡಿ ಹೀಗೆ ಪಾಮ ಕಳಿಸ್ತಾ ಇದೆಯಾ, ಪಾಮ ಹೀಗೆ ನಾವು ಕೂತ್ಕೊಂಡಾಗ ನಾವು ಸಂಕಲ್ಪ ಮಾಡ್ಕೊಂಡು ನಾವು ಕೂತ್ಕೊಂಡಾಗ ನಾವು ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನ ಎಲ್ಲ ಮಾಡ್ಕೊಂಡು ಮ್ಯೂಟ್ ಆಗಿದೆ ಸರ್. ಹೇಳಿ ಮಾ. ಇಷ್ಟೊತ್ತು ಇವಾಗ ಕೇಳಿ. ಇಷ್ಟೊತ್ತು ಇವಾಗ ಕೇಳ್ತಾ ಇದ್ದೆ. ಇಷ್ಟೊತ್ತು ಮಾತ್ರ ಕೇಳಿಸಿಲ್ಲ, ಇವಾಗ ಹೇಳಿ. ಬಂತ ಎಲ್ಲಮ್ಮ, ಎಲ್ಲಿದ್ದೀನಿ ನಾನು? ಹೇಳಿಮ್ಮ. ಇವಾಗ ಹೇಳಿ. ಇಷ್ಟೊತ್ತು ಮಾತು ಕೇಳಿಸಿಲ್ಲ, ಇವಾಗ ಹೇಳಿ. ಹೌದಾ? ಈಗ ಯಾವ ವಿಷಯ ನಾವು ಮಾತಾಡ್ತಿದ್ವಿ ಹೇಳಿ? ಜಪ ಎಷ್ಟೊತ್ತು ಮಾಡ್ಬೇಕು, ಹೇಗೆ ಅನ್ಕೊಂಡು ದೀಕ್ಷೆ ತಗೋಬೇಕು. ಸಂಕಲ್ಪ ಮಾಡ್ಕೊಳ್ಳುವಂಥದ್ದು. ಈ ಸಂಕಲ್ಪ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿ ನಾವು ಕೈಗಳನ್ನ ಇಟ್ಕೊಂಡು ನಾವು ಜಪ ಮಾಡ್ಬೇಕಮ್ಮ. ಜಪ ಮಾಡಿದಾಗ ನಮ್ಗೆ ಒಳ್ಳೇದಾಗತ್ತೆ, ನಮ್ಗೆ ಅನುಕೂಲ ಆಗತ್ತೆ ಅನ್ನೋದು. ಆವಾಗ ಸಂಕಲ್ಪ ಇದು. ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ದೃಢ ನಿಶ್ಚಯ. ಇವತ್ತು ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ, ಬ್ಯಾಂಕ್ ಹೋಗ್ತಿದ್ದೀನಿ. ಬ್ಯಾಂಕ್ ಹೋಗೋದಕ್ಕೆ ಪೂರ್ವ ಸಿದ್ಧತೆ ಏನು? ಪಾಸ್ಬುಕ್ ತಗೋಬೇಕು, ಚಲನ್ ತಗೋಬೇಕು, ದುಡ್ಡು ತಗೋಬೇಕು, ಇದೆಲ್ಲ ತಗೋತೀವಿ, ಒಂದು ಪರ್ಸಲ್ ಇಟ್ಕೋಬೇಕು ಅಂತ. ಹಾಗೇನೆ ನಾವು ದೇವ್ರ ಧ್ಯಾನಕ್ಕೆ ಕೂತ್ಕೋತೀವಿ ಅಂದಾಗ ನಾವು ಸಂಕಲ್ಪ ಮಾಡ್ಕೋಬೇಕು. ಧ್ಯಾನಕ್ಕೆ ಕೂತ್ಕೋತಾ ಇದ್ದೀನಿ, ಉದ್ದೇಶ ಏನು, ಎಷ್ಟೊತ್ತು ಕೂತ್ಕೋಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಅಪ್ಪ ಸಂಕಲ್ಪ ಮಾಡ್ಕೋತೀನಿ, ಧ್ಯಾನ ಮಾಡ್ತಾ ಇದ್ದೀನಿ. ಈಗ ನಾವು 3 ಗಂಟೆಗೆ ಧ್ಯಾನಕ್ಕೆ ಕೂತ್ಕೋತೀರಾ. ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಮೊದಲು ಒಂದ್ಸರಿ ಕೈ ಕಾಲು ಮುಖ ತೊಳ್ಕೊಂಡು ಕೂತ್ಕೊಳ್ಳಿ. ಧ್ಯಾನಕ್ಕೆ ಕೂತ್ಕೋತೀರಾ, ಫಸ್ಟ್ ಅವ್ರು ಹೇಳೋಕ್ ಮೊದಲೇ ಸಂಕಲ್ಪ ಮಾಡ್ಕೊಳ್ಳಿ. ಧ್ಯಾನಕ್ಕೆ ಕೂತ್ಕೋತಾ ಇದ್ದೀನಿ, ನನ್ನ ಧ್ಯಾನವು ಸಕ್ಸಸ್ ಆಗ್ಲಿ, ನನ್ನ ಆತ್ಮಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, ನನ್ನ ಮನಸ್ಸಿಗೆ ಕೇಳ್ಕೊತಾ ಇದ್ದೀನಿ, ನನ್ನ ಶರೀರಕ್ಕೆ ಕೇಳ್ಕೊತಾ ಇದ್ದೀನಿ. ಎಲ್ಲ ನನಗೆ ಸಮ್ಮತಿಯನ್ನು ಕೊಡಿ, ನನ್ಗೆ ನೀಟಾಗಿ ನಾನು ಧ್ಯಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನನ್ಗೆ ಯಾವುದು ತೊಂದರೆಗಳಿಲ್ಲ, ನಾನು ಯಾವ್ದು ಯೋಚನೆಗಳನ್ನು ಇಟ್ಕೊಳ್ಳೋದಿಲ್ಲ, ಎಲ್ಲರಿಂದ ದೂರವಾಗಿದ್ದೇನೆ ಅಂತ ಕೂತ್ಕೊಳ್ಳಿ. ಶೆಕೆ ಆಗ್ತಿದ್ಯಾ, ಲೈಟಾಗಿ ಫ್ಯಾನ್ ಹಾಕೊಡಿ. ತುಂಬಾ ಶೆಕೆನಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಕಿಟಕಿ ಬಾಗಿಲು ತೆಗೆದಿರಿ, ಬೆಳಕು ಗಾಳಿ ಧಾರಾಳವಾಗಿ ಬರ್ತಾ ಇರ್ಲಿ. ಈ ರೀತಿಯಾಗಿ ಕೂತ್ಕೊಂಡಾಗ ಆತ್ಮ ಬೇಕಾದ್ರೆ ಒಂದು ಸಣ್ಣದೊಂದು ಗಂಧದ ಕಡ್ಡಿ ಹಚ್ಚಿಬಿಟ್ಟು ಕೂತ್ಕೊಳ್ಳಿ. ಗಂಧದ ಕಡ್ಡಿ ಇದು ವಾಸನೆ ನಿಮ್ಗೆ ಹಿಡಿಯುತ್ತೆ ಅಂದ್ರೆ ಅದು ದೋಷ, ರೆಸ್ಪಿರೇಟರಿ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಬೇಡ. ಅದು ಒಂದು ಸಣ್ಣದೊಂದು ಮದ್ದು ಒಂದು ಅರ್ಧ ಗಂಟೆ ಮೊದಲೇ ಧೂಪ ಹಚ್ಚಿಬಿಟ್ಟು ತೆಗೆದು ತಗೊಂಡೋಗ್ಬಿಡಿ. ಸೊ ಅವು ಒಳಗಡೆ ಫುಲ್ ಇಲ್ಲ ಒಂದು ಪರ್ಫ್ಯೂಮ್ ಹಾಕಿ, ಸ್ಯಾಂಡ್ವುಡ್ ಪರ್ಫ್ಯೂಮ್. ಸ್ಯಾಂಡ್ವುಡ್ ಪರ್ಫ್ಯೂಮ್ ಯಾಕೆ ಉಪಯೋಗಿಸ್ಕೋಬೇಕು? ಕಾನ್ಸಂಟ್ರೇಷನ್ ಹೆಚ್ಚು ಮಾಡುತ್ತೆ.
ದೈವಿಕವಾದಂತ ಭಾವನೆ ಬರೆಸೋ ಮಾಡುತ್ತೆ ಅದು. ಬೇರೆ ಪರ್ಫ್ಯೂಮ್ ಅಲ್ಲ, ಸೊ ಸ್ಯಾಂಡಲ್ವುಡ್ ಪರ್ಫ್ಯೂಮ್ ಅಷ್ಟೇನೆ ನಮ್ಗೆ ಒಳ್ಳೇದ್ ಮಾಡುವಂಥದ್ದು. ಅದಕ್ಕೋಸ್ಕರ ಅದನ್ನ ಮಾಡ್ಕೋಬಹುದಲ್ಲ. ನಮಸ್ಕಾರಮ್ಮ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಲಕ್ಷ್ಮೀ ಮೇಡಮ್. ಉಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಸರ್. ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ಇವತ್ತು ಮಾರ್ಚ್ 1 ಪಂಚಾಕ್ಷರಿ ಮಂತ್ರದಿಂದ ಓಂಕಾರದಿಂದಲೇ ತಾವು ಆರಂಭ ಮಾಡಿದ್ರಿ. ಓಂಕಾರದಿಂದ ಎಷ್ಟೆಲ್ಲ ವಿಷಯಗಳಿವೆ, ಇವೆಲ್ಲವನ್ನ ತಿಳ್ಕೊಬೇಕಾದ್ರೆ ಬಹಳಷ್ಟು ಸಾಕಾರವಾದಂತಹ ಮನೋಭಾವನೆ ಬೇಕು. ಹೌದಮ್ಮ. ಅದ್ಭುತ. ಓಂಕಾರ ಅಂದ್ರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಸರಸ್ವತಿ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೂ ಕೂಡ ಓಂಕಾರದಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ಶಬ್ದದ ನಿನಾದ. ಮೊಟ್ಟ ಮೊದಲು ದೇವಸ್ಥಾನಕ್ಕೆ ಹೋದಾಗ ಗಂಟೆಯನ್ನು ಬಾರ್ತೀವಿ, ಓಂ ಅನ್ನುವಂತ ಶಬ್ದ. ಆನಂತರ ಯಾವುದೇ ಒಂದು ಜಪ ಮಾಡ್ಬೇಕಾದ್ರೂ ಕೂಡ ನಾವು ಓಂಕಾರದಿಂದಲೇ ಮಾಡ್ಲಿಕ್ಕೆ ಆರಂಭ. ಗಣಪತಿಯ ಸೊಂಡಿಲು ಕೂಡ ಓಂಕಾರದಿಂದನೇ ಕೂಡಿದ್ದಾಗಿದೆ. ಇವತ್ತು ತಾವು ಕೂಡ ಅದನ್ನೇ ಹೇಳಿದ್ರಿ. ಆಮೇಲೆ ಯಾವತ್ತು ಕೂಡ ಈ ಓಂಕಾರದಲ್ಲಿ ಇಷ್ಟು ವೈಬ್ರೇಷನ್ ಇದೆ. ಬೆಳಿಗ್ಗೆ ನಾನು ಎದ್ದ ತಕ್ಷಣ ಎಲ್ಲಾ ದೇವರ ಮನೆಯಲ್ಲೆಲ್ಲ ದೇವರ ಪೂಜೆಗಳನ್ನ ಸಿದ್ಧತೆ ಮಾಡಿ, ಆನಂತರ ಸ್ನಾನಗಿಂದ ದೀಪ ಹಚ್ಚಿ ದೇವ್ರ ಮುಂದನೆ ಓಂಕಾರವನ್ನ 11 ಸಲ ಹೇಳ್ತೀನಿ. ಆಮೇಲೆ ಮಧ್ಯಾಹ್ನ 12 ನಂತರ 108 ಸಲ ಓಂಕಾರ ಹೇಳ್ತೀನಿ. ಆನಂತರ ಈ ಗಾಯತ್ರಿ ಜಪ ಹೇಳ್ತೀನಿ, ದತ್ತಾತ್ರೇಯ ಎಲ್ಲಾ ಜಪನೂ ಮಾಡ್ತೀನಿ. ಆಮೇಲೆ ಇನ್ನೊಂದ್ ಏನಂದ್ರೆ ಓಂಕಾರ ಜಪ ಮತ್ತು ಗಾಯತ್ರಿ ಜಪ ಇವನ್ನ ನಾನು ರುದ್ರಾಕ್ಷಿ ಮಣಿ ಹಿಡ್ಕೊಂಡ್ ಮಾಡ್ತೀನಿ. ಗಾಯತ್ರಿ ಮಂತ್ರಕ್ಕೆ ಸ್ಫಟಿಕ ಮಣಿ ಉಪಯೋಗಿಸಿ, ಒಳ್ಳೇದು ಅಂತೀವಿ ನಾವು. ಹೌದಾ? ನಾನು ಗಾಯತ್ರಿ ಮಂತ್ರಕ್ಕೆ ಆ ಸ್ಫಟಿಕ ಮಣಿ, ರುದ್ರಾಕ್ಷಿ ಮಾಲೆ ಇದೆಯಲ್ಲ, ಈ ರುದ್ರಾಕ್ಷಿ ಮಾಲೆ ಇದೆಯಲ್ಲ, ಇದು ಈಶ್ವರನಿಗೆ, ಗಣೇಶನಿಗೆ, ಶಿವನ ಸಂಬಂಧಿಗಳಿಗೆ ಮಾತ್ರ ಉಪಯೋಗ ಆಗುತ್ತೆ. ಈ ಗೋಪಿ ಚಂದ್ರದ ಮಾಲೆ ಇದು ತುಳಸಿ ಮಾಲೆ, ಇದು ಕೃಷ್ಣನಿಗೆ, ಮಹಾವಿಷ್ಣುವಿಗೆ, ರಾಮನಿಗೆ, ಇವ್ರಿಗೆಲ್ಲ ಇದು ಉಪಯೋಗಕ್ಕೆ ಬರುತ್ತೆ, ಕೃಷ್ಣನಿಗೆ. ಆದ್ರೆ ಈ ಸ್ಫಟಿಕ ಮಣಿ ಇದೆಯಲ್ಲ, ಅದು ಬಹಳ ಒಳ್ಳೇದು. ಆಯ್ತಾಯ್ತಾಯ್ತು. ಇನ್ಮೇಲೆ ಸ್ಫಟಿಕ ಕೂಡ ಇದೆ. ಸ್ಫಟಿಕ ಮಣಿ ನನ್ ಮಗ ಯೂಸ್ ಮಾಡ್ತಾನೆ. ನಾನ್ ರುದ್ರಾಕ್ಷಿ ಮತ್ತೆ ಉಳ್ಕಿದಕ್ಕೆಲ್ಲಾನು ತುಳಸಿ ಮಾಲೆನೂ ಉಪಯೋಗ ಮಾಡ್ತೀನಿ. ಸ್ಫಟಿಕ ಮಣಿ ಒಂದೊಂದು ಕೊಂಡ್ಕೊಳ್ಳಿ, ಅವ್ರದನ್ನ ನೀವು ಉಪಯೋಗಿಸ್ಬೇಡಿ. ಅಂದ್ರೆ ಎರಡಿದ್ರೆ ಸಂತೋಷ. ಎರಡಿದಾವೆ. ಒಂದು ಅವನು ಉಪಯೋಗ ಮಾಡ್ತಾನೆ, ಒಂದು ನಾನು ಉಪಯೋಗ ಮಾಡ್ತೀನಿ. ಆಮೇಲೆ ಒಂದು ನಮ್ಮ ಮನೆಯವರು ಉಪಯೋಗ ಮಾಡ್ತಾರೆ. ಓಂಕಾರ ಅಷ್ಟು ಅದ್ಭುತವಾದಂತ ಓಂಕಾರ. ಆಮೇಲೆ ಈಗ ನಾನು 1-2 ತಿಂಗಳ ಕೆಳಗೆ ನಾಗರಾಜ್ ಗುರುಗಳಿಗೆ ಫೋನ್ ಮಾಡಿದ್ದೆ. ಸ್ವಲ್ಪ ಯಾಕೋ ಏನು ನನ್ಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಏನ್ ಮಾಡ್ಲಿ ಅಂತ ಹೇಳಿದಾಗ ಅವ್ರು ಕೂಡ ಅದನ್ನ ಹೇಳಿದ್ರು. ಅಮ್ಮ ನೀವ್ ಏನ್ ಮಾಡಿ ಅಂದ್ರ ಮಧ್ಯಾಹ್ನ 12 ಅವಾಗ ಅಥವಾ ಬೆಳಿಗ್ಗೆ ಅಥವಾ ಸಾಯಂಕಾಲ 6 ನಂತರ ಓಂಕಾರ ಜಪವನ್ನ ಓಂ ಅಂತ 108 ಸಲ ಮಾಡಿ ಅಂತ ಹೇಳಿದ್ರಿ. ಅದರಿಂದ ನನ್ಗೆ ಮತ್ತೆ ಇನ್ನೊಂದಿಷ್ಟು ಅನುಕೂಲ ಆಗಿದೆ. ಮಾಡ್ತಿದ್ದೆ, ಅಷ್ಟು ಮಾಡ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ ಕೇಳ್ಬೇಕಂದ್ರೆ, ಈಗ ಜಪ ಮಾಡಿದ್ದ ಮಾಲಿಯನ್ನು ಕೊರಳಲ್ಲಿ ಹಾಕ್ಬಾರ್ದು, ಕೊರಳಲ್ಲಿ ಹಾಕಿರುವಂತಹ ಜಪ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದೇನ್ ಕಾರಣ? ಒಂದು ಜಪಮಾಲೆ ನೀವು ಧರಿಸಬಹುದು, ಒಂದು ಧಾರಣೆಗೆ ಒಂದಿದೆ. ಈ ಜಪಮಾಲೆ ಧಾರಣೆಗೆ ಒಂದಿದೆ, ಅದ್ರ ಹಾಕೋಬಹುದು. ರಾತ್ರಿ ಹೊತ್ತು ತೆಗೆದು ಬಿಡ್ಬೇಕು. ಹೌದು ಹೌದು ಹೌದು, ರಾತ್ರಿ ಹೊತ್ತು ಇಟ್ಕೋಬಾರ್ದು. ಆಮೇಲೆ ಜಪಮಾಲೆನ ಜಪ ಮಾಡಿದ್ದನ್ನ ಜಪಕ್ಕೆ ಉಪಯೋಗಿಸ್ಕೋಬೇಕು. ಇದು ನಮಗೆ ಪ್ರೊಟೆಕ್ಷನ್ಗೆ ಅಂತ ಇಟ್ಕೊಳ್ಳುವಂಥದ್ದು. ಈಗ ಇದನ್ನ ನಾವು ಹಾಕೊಂಡು ಎಲ್ಲೆಲ್ಲ ಹೋಗ್ತೀರಾ? ಹೌದು, ಕರೆಕ್ಟ್. ಅದೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಜಪ ಕುತ್ತಿಗೆಗೆ ಧರಿಸ್ಕೊಂಡಿರೋದು ನಮ್ಮ ಪ್ರೊಟೆಕ್ಷನ್ಗೆ ಅಂತ. ಪ್ರೊಟೆಕ್ಷನ್ಗೆ, ಅದು ಶಕ್ತಿಗಾಗಿ. ಹೌದು, ಕೆಲವು ಸರಿ ಕೆಲವ್ರು ಉಪಯೋಗಿಸ್ತಾರೆ ಜಪಮಾಲೆ ಧಾರಣೆ ಮಾಡಿ ಅದನ್ನ ಧ್ಯಾನಕ್ಕೆ ಉಪಯೋಗಿಸಿ ತಿರ್ಗಿ ಅದನ್ನ ಹಾಕೋತಾರೆ. ಬಟ್ ಸಾಯಂಕಾಲ ಅದನ್ನ ತೆಗೆದು ಬಿಡ್ತಾರೆ.
ಬಟ್ ಜನರಲ್ ಆಗಿ ಉಪಯೋಗಿಸೋದು ಒಳ್ಳೇದು, ಬೇರೆ ಬೇರೆ ಇಟ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಒಳ್ಳೇದಂತ. ನಾನ್ ಹೀಗಾಗಿ ಏನಂದ್ರೆ ತುಳಸಿ ಮಾಲೆ ಬೇರೆ ಎಲ್ಲ ಜಪ ಮಾಡ್ತೀನಿ, ರುದ್ರಾಕ್ಷಿ ಮಾಲೆ, ಗಾಯತ್ರಿ ಜಪ, ಶಿವನ ಜಪ ಇವನ್ನೆಲ್ಲ ಮಾಡ್ತೀನಿ. ಮತ್ ಇವತ್ತು ತಾವು ಹೇಳಿದ್ರೆ ಸ್ಫಟಿಕ ಮಣಿ ಅಂತ ಮನೆಯಲ್ಲಿ ಇದೆ, ಸ್ಫಟಿಕ ಮಣಿನೂ ಕೂಡ ಇದೆ, ಅದನ್ನು ಉಪಯೋಗ ಮಾಡ್ತೇನೆ. ಧನ್ಯವಾದ ಗುರುಗಳೇ. ಇಲ್ಲಿವರೆಗೂ ತಾವು ನಮಸ್ಕಾರ. ಅದ್ಭುತವಾದಂತದ್ದು ಹೇಳಿದ್ರಿ. ನಮಸ್ಕಾರ. 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 ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಉಮಾ ಮೇಡಮ್. ಸರ್ ಉಮಾ ಮೇಡಮ್ ನಮ್ಮ ಗ್ರೂಪ್ ನಲ್ಲಿ ಹಿರಿಯರು ಅವರೆಲ್ಲಾ ವಿಷಯನೂ ತಿಳ್ಕೊಂಡು ಅವರಿಂದ ನಾವು ಎಷ್ಟೊಂದು ತಿಳ್ಕೊಂತೀವಿ ಸರ್. ಅವ್ರ ಮಹಾಜ್ಞಾನಿಗಳು ಹೇಳ್ಬೇಕು ಅಂದ್ರೆ ದೈವಾಂಶ ಸಂಭೂತರು ಅಂತ ನಾನು ಹೇಳ್ತೇನೆ. ಉಮಾ ಕುಲಕರ್ಣಿ ಅವ್ರನ್ನ ಕಂಡ್ರೆ ನನಗೆ ಬಹಳ ಭಕ್ತಿ. ನನಗೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ದೈವಾಂಶ ಸಂಭೂತರು ಅವರು, ಹಿರಿಯರು. ಅವ್ರಿಗೆ ನಾವು ಎಷ್ಟು ಮರ್ಯಾದೆ ಕೊಟ್ರು ಸಾಲದು. ಅವ್ರು ಎಷ್ಟು ಮನಸ್ಸು ಎಷ್ಟು ಇದಾಗಿಟ್ಕೊಂಡಿದ್ದಾರೆ, ಎಷ್ಟು ಸಾಧನೆಗಳನ್ನ ಮಾಡ್ತಿದ್ದಾರೆ. ಸೈಲೆಂಟ್ ಆಗಿರೋರು, ತೋರಿಸ್ಕೊಳ್ಳಲ್ಲ ನೋಡಿ, ಒಂದು ಚೂರು ಜಂಬ ಇಲ್ಲ. ಎಷ್ಟು ಹೃದಯವಂತಿಕೆ ಇದೆ, ಎಷ್ಟು ಗಂಭೀರತೆ ಇದೆ, ಎಷ್ಟು ಬೇಕೋ ಅಷ್ಟು ಕ್ಲೀನ್ ಆಗಿ ಮಾತಾಡ್ತಾರೆ. ಅವ್ರ ಮಾತುಗಳನ್ನ ಕೇಳೋದಕ್ಕೆ ಸಂತೋಷ ಆಗುತ್ತೆ. ಅಮ್ಮ, ದೇವ್ರ ಭಗವಂತ ನಿಮ್ಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಹೇಳಿಮ್ಮ, ನೆಕ್ಸ್ಟ್. ಆಯ್ತಮ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮಾಸ್ಟರ್ ಮತ್ತೆ ಯಾರು ಇದ್ದೀರಾ? ಇನ್ನೂ 3 ನಿಮಿಷ ಇದೆ ಮಾಸ್ಟರ್. ಯಾರಾದ್ರೂ ನಿಮ್ಮ ಅನುಭವಗಳು, ಅನಿಸಿಕೆಗಳು, ಪ್ರಶ್ನೆಗಳನ್ನು ಕೇಳ್ಬೋದು. ಯಾರಾದ್ರೂ ಹೊಸಬರಿದ್ರೆ ಅಥವಾ ನಿಮ್ಮ ಡೌಟ್ ಇದ್ರೆ ಕೇಳಿ. ಮ್ಯಾಮ್ ನಮಸ್ತೆ. ಹಾ, ಗೀತಾ ಮೇಡಮ್. ಅವರು ಸರ್ ನಮಸ್ತೆ ಸರ್. ಇವತ್ತು ನಮಸ್ತೆ ಅಮ್ಮ. 18ನೇ ಬ್ಯಾಚ್ ಮಾರ್ಚ್ 1ನೇ ತಾರೀಕು ಅಂದ್ರೆ ಅದ್ಭುತವಾದ ಓಂಕಾರದ ಬಗ್ಗೆ ನಮ್ಗೆಲ್ಲರಿಗೂ ಜ್ಞಾನವನ್ನ ಹಂಚಿದರ. ಅದ್ರ ಬಗ್ಗೆ ಕೇಳಲಿಕ್ಕೆ ಎಷ್ಟು ಅದ್ಭುತವಾಗಿತ್ತು ಕ್ಲಾಸ್ ಅಂದ್ರೆ ಇದನ್ನ ಒಂದೇ ಸಲಿಗೆ ನಮ್ಗೆ ನಿಜ ಮನನ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪುನಃ ನಾವು ಕೇಳ್ಕೋಬೇಕು, ಮನನ ಮಾಡ್ಕೋಬೇಕು ಅನ್ನೋದೇ ಅದು ನನಗೆ ಅನ್ಸಿದ ಮಾತು. ಆದ್ರೆ ಹಿರಿಯರಾಗಿರೋದ್ರಿಂದ ಇವತ್ತು 18ನೇ ಬ್ಯಾಚ್ ಅದ್ಭುತ 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 ಗುರುಜಿ. ಇವತ್ತಿನ ಕ್ಲಾಸ್ ಮಾತ್ರ ತುಂಬಾನೇ ಚೆನ್ನಾಗಿ ಮೂಡಿ ಬಂತು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇವತ್ತು ಒಂದೇ ಮಾತಿಗೆ ಒಪ್ಪಿಕೊಂಡು ನಮಗೆ ಇಂಥದ್ರ ಬಗ್ಗೆನೇ ನಾನು ಕ್ಲಾಸ್ ಕೊಡ್ತೀನಿ ಅಂತ ಹೇಳಿ ಒಂದ್ ಮಾತಿಗೆ ಬಂದು ನಮ್ಗೆಲ್ಲಾ ಒಂದು ಜ್ಞಾನವನ್ನ ಹಂಚಿದಾರ. ನಮ್ಮ ಮಾಸ್ಟರ್ ಒಂದು ಕೃತಜ್ಞತೆ ಹೇಳ್ಲಿಕ್ಕಾದ್ರೂ ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ಸರ್ಗೆ ಮಾತಾಡಿ ಅವಕಾಶ ಇದೆ ನೋಡಿ, ಕೊಡ್ತಾ ಇದಾರೆ. ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಸರ್ ಅಷ್ಟು ಸಮಯವನ್ನು ನಮಗೆ ಕೊಟ್ಟು ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಅದಕ್ಕೊಂದು ಕೃತಜ್ಞತೆ ಹೇಳಲಿಕ್ಕೋಸ್ಕರನಾದ್ರೂ ನಾವು ಮುಂದೆ ಬರ್ಬೇಕು ಅಂತ ಹೇಳ್ತಾ ತುಂಬಾನೇ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಗೀತಾ ಮೇಡಮ್. ಮಾಸ್ಟರ್ ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ದಯವಿಟ್ಟು ಯಾರಾದ್ರೂ ಮಾತಾಡ್ಬೋದು. ಇದೊಂದು ವೇದಿಕೆ, ನಿಮಗೆ ಮಾತಾಡಿ ಅಂತ ಯಾರು ಹೇಳೋದಿಲ್ಲ. ದಯವಿಟ್ಟು ನೀವಾಗೆ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿದ್ರೆ ಬಹಳ ಖುಷಿ ಆಗುತ್ತೆ ಎಲ್ಲರಿಗೂ, ನಮಗೂನು ಎಲ್ಲರಿಗೂ. ಲಕ್ಷ್ಮೀ ದೇವಿ ಮ್ಯಾಮ್ ಕ್ವಶನ್ಸ್ ಇದೆ ಅನ್ಸುತ್ತೆ. ಓಕೆ, ಅವ್ರು ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಅಂದ್ರೆ ಎಲ್ಲರಿಗೂ ತುಂಬಾ. ಮ್ಯಾಮ್ ಲಕ್ಷ್ಮೀ ದೇವಿ ಮ್ಯಾಮ್ಗೆ ಇದು ಕೊಡ್ರಿ ಮ್ಯಾಮ್. ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಅವರೇ ಹೆಚ್ಚು ಪ್ರಶ್ನೆ ಕೇಳಿಲ್ಲ, ತಿಳ್ಕೊಂಡಿದ್ದಾರೆ ಅವರು. ಇಲ್ಲ, ಇನ್ನೊಂದು ಖುಷಿ ಅಂದ್ರೆ ಸರ್, ಇವತ್ತು 18ನೇ ಬ್ಯಾಚ್ ಮಹಾಭಾರತದಲ್ಲಿ 18 ಪರ್ವ ಇದೆ. ಅದೇ ತರ ಮಹಾಭಾರತನ ಅಧ್ಯಾಯ ಮಾಡ್ದಂಗೆ ಆಗ್ತದೆ ಸರ್ ನಿಮ್ಮ ಓಂಕಾರ ಮಂತ್ರ ಹೇಳ್ತಿರೋದು. 18ನೇ ಬ್ಯಾಚ್ ಮಹಾಭಾರತ 18 ಪರ್ವಗಳದ್ದು ಅಧ್ಯಾಯ ಇದೆ. ಅದೇ ತರ ಅನಿಸ್ತಾ ಇದೆ. ನಾನು ಅನ್ಸಿಗೆ ಹಾಗೆ ತುಂಬಾ ಖುಷಿ ಆಯ್ತು. ಹೌದಮ್ಮ. ಆಮೇಲೆ ಇನ್ನೊಂದು ಏನು ಅಂದ್ರೆ ಇದು 9 ಕುಜನ ಸಂಖ್ಯೆ. ಹಲೋ, ಕೇಳಿಸ್ತಾ ಇದೆಯಾ? 18 ಅನ್ನೋದು ಇವತ್ತು 2025 ಅಂದ್ರೆ ಏನ್ ಹೇಳಿ, 9. 5 + 2 + 2 9. 9 ಅಂದ್ರೆ ಕುಜ ಗ್ರಹ ಇದ್ದಾನೆ ಈ ವರ್ಷ. ಹಾಗಾಗಿದ್ದಾನೆ ಕುಜ ಇರೋದ್ರಿಂದ ಈ ವರ್ಷದ ಬ್ಯಾಚ್ ನಲ್ಲಿ ಇದನ್ನು ಹೇಳಿದೆ, ತುಂಬಾ ಒಳ್ಳೇದು ಅಂತ. ಈಗ ಇನ್ನೊಂದೇನು ಅಂದ್ರೆ ಕುಜ ಸ್ವಲ್ಪ ಕೋಪಕಾರಕ, ಸಂಹಾರಕಾರಕ. ಆಮೇಲೆ ಸುಬ್ರಹ್ಮಣ್ಯ ಜ್ಞಾನಕಾರಕ, ಜ್ಞಾನವನ್ನು ಕೊಡುವಂತವನು, ಅಪ್ಪನಿಗೆ ವಿದ್ಯೆ ಹೇಳ್ಕೊಟ್ಟವನು ಅವನು. ಸೊ ಹಂಗಾಗಿ ಪುಟ್ಟ ಬಾಲಕನಾಗಿ ಅವನು ಬಹಳ ಕರುಣೆ ಇದೆ. ಮುರುಘ ಕಂದನ್ ಅವನಿಗೆ ಏನು ಅಂದ್ರೆ ಬಹಳ ಬೇಗ ಉರಿತಾನೆ ಸುಬ್ರಹ್ಮಣ್ಯ. ಅದಕ್ಕೆ ಬಹಳ ಜನ ಇಷ್ಟಪಡೋದು ಅವನ್ನ, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು. ಹಾಗಾಗಿ ಇದು 9 ಅನ್ನೋದು ಜ್ಞಾನಕಾರಕ. ಮಾರ್ಚ್ 1ನೇ ತಾರೀಕು ಶುರುವಾಗ್ತಾ ಇರೋದು 2025ರಲ್ಲಿ. 18ನೇ ಬ್ಯಾಚ್ ಅನ್ನೋದು 8 + 1 9 ಅಂದ್ರೆ ಕುಜ. ಹಾಗಾಗಿ ಈ ಮಾಸದವೆಲ್ಲ ನಿಮ್ಗೆಲ್ಲ ಜ್ಞಾನಕಾರಕವಾಗಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಅಮ್ಮ.
ಎಲ್ಲ ಒಳ್ಳೇದಾಗತ್ತೆ ನಿಮ್ಗೆ. ನಮಸ್ಕಾರಮ್ಮ. ಯಾರಾದ್ರೂ ಇದ್ದೀರಾ? ಯಾರಿಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಇಲ್ಲಿಗೆ ಬಂದು ನಮ್ಗೆಲ್ಲರಿಗೂ ಉತ್ತಮವಾದ ಅಮೂಲ್ಯವಾದಂತ ವಿಷಯವನ್ನ ತಿಳಿಯಪಡಿಸಿದ್ರಿ. ಮತ್ತೆಲ್ಲರ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಸಮಾಧಾನವಾಗಿ ಅರ್ಥ ಆಗೋ ತರ ಉತ್ತರ ನೀಡಿದ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ವೇದಿಕೆಗೆ ಈ ತರ ಬರ್ತಾ ಇರಿ, ಎನರ್ಜಿ ಇರತ್ತೆ ನಮ್ಗೆ ನೀವು ಬಂದ್ರೆ. ತುಂಬಾ ವಿಷಯ ಸರ್ ಬರ್ತಾರೆ ಅಂದ್ರೆ ಯಾರು ಮಿಸ್ ಮಾಡ್ಕೊಳ್ದ ಸರ್ ಸಾಮಾನ್ಯವಾಗಿ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಇಲ್ಲಿವರೆಗೆ ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್. ಮಾಸ್ಟರ್ಸ್ ಎಲ್ಲರೂ ಧ್ಯಾನ ಮಾಡಿದ್ದಕ್ಕಾಗಿ, ಸರ್ ನೀಡಿದ ಜ್ಞಾನವನ್ನು ಎಲ್ಲರೂ ತಿಳ್ಕೊಂಡಿದ್ದಕ್ಕಾಗಿ ಮಹಾವತಾರ್ ಫೌಂಡೇಶನ್ಗೆ ಎಲ್ಲ ಈ ವೇದಿಕೆಗೆ ತುಂಬಾ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ. ಥ್ಯಾಂಕ್ ಯು.